ಎಲ್ರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಲರ್ನ್ ವಿತ್ ಮೀ ಕಾಮರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ನೆನ್ನೆ ಎಲ್ಲ ನಾವು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ವಿಡಿಯೋ ಕೂಡ ಅದರ ಕಂಟಿನ್ಯೂಷನೇ ಇರುತ್ತೆ. ಸೊ ಇವಾಗ ಏನು ಕಲಿತಿದ್ದೀವಿ ಅಂತಂದರೆ ಅದರ್ ಕಾನ್ಸೆಪ್ಟ್ಸ್ ಆಫ್ ಮಾರ್ಕೆಟಿಂಗಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ನಾವು ನೋಡ್ತಾ ಇದ್ವಿ. ಇನ್ನೂ ಬೇರೆ ಕಾನ್ಸೆಪ್ಟ್ಸ್ ಇದ್ದಾವೆ. ಅವು ಏನೇನು ಅಂತಂದು ಇವಾಗ ಜಸ್ಟ್ ತಿಳ್ಕೊತ ಬರೋಣ. ಕಸ್ಟಮರ್ ರಿಲೇಷನ್ಶಿಪ್ ಮಾರ್ಕೆಟಿಂಗ್ ಅಂತಂದರೆ ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಕಸ್ಟಮರ್ನ ಲಾಂಗ್ ಟರ್ಮ್ ಆಗಿ ರಿಟೇನ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಯಾವ ಕಸ್ಟಮರ್ಸ್ನ ಈಸಿಯಾಗಿ ಹಿಂಗೆ ಬಿಟ್ಕೊಡೋಕ್ಕೆ ಯಾರೂ ಇಷ್ಟಪಡಲ್ಲ. ಸೊ ಕಸ್ಟಮರ್ ರಿಲೇಷನ್ಶಿಪ್ ಮಾರ್ಕೆಟಿಂಗ್ ಅಂತಂದರೆ ಆ ರಿಲೇಷನ್ಶಿಪ್ನ ಸ್ಟ್ರಾಂಗಾಗಿ ಕಂಟಿನ್ಯೂ ಮಾಡಬೇಕು ಅಂತಂದರೆ ಏನೆಲ್ಲ ಮಾಡಬೇಕು, ದೇ ಸ್ಟಾರ್ಟ್ ಡೂಯಿಂಗ್ ದ್ಯಾಟ್. ಸೊ ಆ ಕಾನ್ಸೆಪ್ಟ್ನ ನಾವೇನೇನು ಹೇಳ್ತೀವಿ, ಕಸ್ಟಮರ್ ರಿಲೇಷನ್ಶಿಪ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಕಸ್ಟಮರ್ ಲೈಫ್ ಟೈಮ್ ವ್ಯಾಲ್ಯೂ ಅಂತಂದರೆ ಇದಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ನಾನು ವಾಲ್ಮಾರ್ಟ್ ಅಂತ ಎಕ್ಸಾಂಪಲ್ ಬರ್ತಿದ್ದೀನಿ. ನೀವು ಇನ್ನೂ ಒಂದು ಡಿ ಮಾರ್ಟ್ ಅಂತಲೂ ತೊಗೋಬೋದು. ಸೊ ಡಿ ಮಾರ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಈಗ ಬ್ಯಾಂಗ್ಳೂರಲ್ಲಿ ಅಲ್ಲಿ ಇರೋರಿಗೆ. ಸೊ ಡಿ ಮಾರ್ಟ್ ಇಸ್ ಲೋ ಪ್ರೈಸ್ ಸಿಗುತ್ತೆ ಅನ್ನೋ ಒಂದು ನಮ್ಮ ಮೈಂಡ್ಸೆಟ್ ಇರುತ್ತೆ. ನಾವು ಅಲ್ಲಿ ಡಿ ಮಾರ್ಟಿಗೆ ಹೋದರೆ ನಮಗೆ MRPಗಿಂತ ಕಮ್ಮಿ ಸಿಗುತ್ತೆ. ಸೊ ಯೂಶ್ವಲಿ ನಾನು ಡಿ ಮಾರ್ಟಿಗೆ ಹೋಗ್ತೀನಿ ಅಂತ ಹೇಳ್ತಿರ್ತಾರೆ, ಕೆಲವರು ಹೇಳೋರು ಕೇಳಿರ್ತೀರ. ಸೊ ಯಾಕೆ ಅಂತಂದರೆ ಅವರು EDLP ಯೂಸ್ ಮಾಡ್ತಿರ್ತಾರೆ, ಎವ್ರಿ ಡೇ ಲೋ ಪ್ರೈಸಸ್ ಕಾನ್ಸೆಪ್ಟ್ ಯೂಸ್ ಮಾಡ್ತಿರ್ತಾರೆ. ಸೊ ದಟ್ ಕಸ್ಟಮರ್ಸ್ ಅಲ್ಲಿ ಜಾಸ್ತಿ ಬರಲಿ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಮಾರ್ಕೆಟಿಂಗ್ ಇನ್ಕ್ರೀಸ್ ಮಾಡೋಕ್ಕೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಕಾನ್ಸೆಪ್ಟ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಕಸ್ಟಮರ್ ಶೇರ್. ಫಾರ್ ಎಕ್ಸಾಂಪಲ್, ಕಸ್ಟಮರ್ ಏನು ಮಾಡ್ತಾರೆ, ಕಸ್ಟಮರ್ಸ್ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾರೆ. ಆ ಪರ್ಚೇಸ್ ಮಾಡಿರೋ ಪ್ರಾಡಕ್ಟಿಗೆ ದೇ ವಿಲ್ ಪೇ ಸಮ್ ಮನಿ. ನೋ, ಆ ಕಂಪನಿ ಏನು ರಿಸೀವ್ ಮಾಡುತ್ತಲ್ಲ, ಆ ಮನಿ, ಆ ಅಮೌಂಟ್ ವ್ಯಾಲ್ಯೂ ಏನು ರಿಸೀವ್ ಮಾಡುತ್ತಲ್ಲ, ಆ ವ್ಯಾಲ್ಯೂನ ನಾವು ಕಸ್ಟಮರ್ ಶೇರ್ ಅಂತ ಕರಿತೀವಿ. ಸೊ ಕಸ್ಟಮರ್ ಶೇರಲ್ಲಿ ನಾವು ಒಂದು 2 ಟೈಪ್ಸ್ ನೋಡ್ಬೋದು. ಅದು ಒಂದು ಕ್ರಾಸ್ ಸೆಲ್ಲಿಂಗ್ ಅಂತ, ಒಂದು ಅಪ್ ಸೆಲ್ಲಿಂಗ್ ಅಂತ. ಸೊ ಕ್ರಾಸ್ ಸೆಲ್ಲಿಂಗ್ ಅಂದರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಅಮೆಝಾನ್ ಯೂಸಸ್ ಆಗಿದ್ದರೆ ಯು ವಿಲ್ ಬಿ ಬ್ರೌಸಿಂಗ್ ಅಂತ ತಿಳ್ಕೊಳ್ಳಿ. ಸೊ ಒಂದು ಪ್ರಾಡಕ್ಟ್ ನೀವು ಚೂಸ್ ಮಾಡಿ ನೀವು ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳ್ತೀರಿ. ಅಲ್ಲಿ ಕೆಳಗೆ ಒಂದು ಬರುತ್ತೆ ನೋಡಿರಿ, ಕಸ್ಟಮರ್ಸ್ ಆಲ್ಸೋ ಬಾಟ್. ಸೊ ಇವಾಗ ನೀವು ಒಂದು ಪ್ರಾಡಕ್ಟ್ ತೊಗೊಂಡಿರ್ತೀರ, ಅದ್ರ ಜೊತೆ ಕಸ್ಟಮರ್ಸ್ ಆಲ್ಸೋ ಬಾಟ್ ಅಂತ ಒಂದು ವರ್ಡ್ ಬಂದು ಇನ್ನೊಂದು ಕೆಲವು ಐಟಮ್ಸ್ ಇರುತ್ತೆ. ಸೊ ದಟ್ ಈಸ್ ಅ ವೆರಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕ್ರಾಸ್ ಸೆಲ್ಲಿಂಗ್. ಸೊ ಅವ್ರು ಏನು ಮಾಡ್ತಾರೆ, ಬೇರೆ ಇನ್ ಅಡಿಷನ್ ಕೂಡ ನೀವು ಏನೋ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂತ ಅವರು ನಿಮಗೆ ಸಜೆಷನ್ ಕೊಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಕ್ರಾಸ್ ಸೆಲ್ಲಿಂಗ್ ಅಂತ. ಅಪ್ ಸೆಲ್ಲಿಂಗ್ ಅಂತಂದರೆ ಏನು ಅಂತಂದರೆ, ಈಗ ಒಂದು ಶಾಪಿಗೆ ಹೋಗಿರ್ತೀವಿ ನಾವು, ಲೈಕ್ ಫಾರ್ ಎಕ್ಸಾಂಪಲ್ ಒಂದು TVನೋ ಮೊಬೈಲೋ ಏನೋ ಪರ್ಚೇಸ್ ಮಾಡೋಕ್ಕೆ ಹೋಗಿರ್ತೀವಿ. ಅವ್ರು ಏನು ಹೇಳ್ತಾರೆ, ಒಂದು ಹೈಯೆಸ್ಟ್ ಬ್ರ್ಯಾಂಡ್, ಹೈಯೆಸ್ಟ್ ಪ್ರೈಸ್ ಇರೋದನ್ನೇ ಅವರು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟು. ಸೊ ಆಮೇಲೆ ದೇ ವಿಲ್ ಕಮ್, ನಮ್ಗೆ ಈ ರೇಂಜ್ ಅಂತಂದಾಗ ಕಮ್ಮಿ ಇರುತ್ತೆ. ಬಟ್ ಯೂಶ್ವಲಿ ಫಸ್ಟ್ ತೋರಿಸೋದು, ನಾವು ಹೋದ ತಕ್ಷಣ ಮಾರ್ಕೆಟಿಂಗ್ ಮಾಡೋದು, ಪ್ರಮೋಟ್ ಮಾಡೋದು ಒಂದು ಹೈಯರ್ ಕಾಸ್ಟ್ ವ್ಯಾಲ್ಯೂ ಪ್ರಾಡಕ್ಟೇ. ಎಸ್ ಆರ್ ನೋ? ಸೊ ದಟ್ ಈಸ್ ಕಾಲ್ಡ್ ಆಸ್ ಅಪ್ ಸೆಲ್ಲಿಂಗ್. ಅವಾಗ ಏನಾಗುತ್ತೆ, ನಾವು ಪರ್ಚೇಸ್ ಮಾಡಿದರೆ ಅದು ಕಸ್ಟಮರ್ ಶೇರ್ ಆಗಿ ಕಂಪನಿಗೆ ಹೋಗುತ್ತೆ. ನೆಕ್ಸ್ಟ್, ಟಾರ್ಗೆಟ್ ಮಾರ್ಕೆಟಿಂಗ್ ಅಂದರೆ ಎಕ್ಸಾಂಪಲ್ ಆ್ಯಪಲ್ ಕಂಪನಿ. ಆ್ಯಪಲ್ ಪ್ರಾಡಕ್ಟ್ಸ್ ಎಲ್ಲನೂ ಎಲ್ಲರೂ ಪರ್ಚೇಸ್ ಮಾಡೋಕ್ಕಾಗತ್ತಾ? ಇಲ್ಲ. ದೇರ್ ಆರ್ ಫ್ಯೂ ಟಾರ್ಗೆಟೆಡ್ ಕಸ್ಟಮರ್ಸ್. ಸೊ ಅವ್ರಿಗೆ ಮಾತ್ರ ಡಿಸೈನ್ ಆಗಿರೋದು ನಾವು ಟಾರ್ಗೆಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ ಬಂದ್ಬಿಟ್ಟು ಆ್ಯಪಲ್ ಕಂಪನಿ ಅಂತ ತಿಳ್ಕೊಂಡು. ಓಕೆ, ನೆಕ್ಸ್ಟ್ ಇಂಡಿವಿಜುವಲೈಸೇಷನ್ ಅಂತಂದರೆ ಕಸ್ಟಮರ್ ದೇ ಸ್ಟಾರ್ಟ್ ಕ್ರಿಯೇಟಿಂಗ್ ದೇರ್ ಓನ್ ಪ್ರಾಡಕ್ಟ್ಸ್, ದೇ ಸ್ಟಾರ್ಟ್ ಡಿಸೈನಿಂಗ್ ದೇರ್ ಓನ್ ಪ್ರಾಡಕ್ಟ್ಸ್. ಬೆಸ್ಟ್ ಎಕ್ಸಾಂಪಲ್ ಸಾರೀಸ್. ಸೊ ಇವಾಗ ಕೆಲವೊಂದು ಆಪ್ಷನ್ಸ್ ಇದೆ, ನೀವು ಹೋಗ್ಬಿಟ್ಟು ಸ್ಯಾರೀಸ್ನ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಡಿಸೈನ್ ಮಾಡಿಸ್ಕೋಬೋದು. ಆರ್ ಗೋಲ್ಡ್, ವೆರಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗೋಲ್ಡ್ ನೀವೇನು ಮಾಡ್ತೀರಾ, ಡಿಸೈನ್ಸ್ ನೀವು ಸೆಲೆಕ್ಟ್ ಮಾಡಿ ಈ ಥರ ಬೇಕು ಅಂತ ಡಿಸೈನ್ ಮಾಡಿಸ್ಕೊಂಡ್ಬಿಟ್ಟು ನೀವು ಮಾಡ್ಕೋಬೋದು. ದಟ್ ಈಸ್ ಆಲ್ಸೋ ವೆರಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಇಂಡಿವಿಜುವಲೈಸೇಷನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೀಇಂಜಿನಿಯರಿಂಗ್ ಅಂದರೆ, ಸೊ ಇಟ್ ಫೋಕಸಸ್ ಆನ್ ಫಂಕ್ಷನಲ್ ಡಿಪಾರ್ಟ್ಮೆಂಟ್ ಮೇಲೆ ಫೋಕಸ್ ಮಾಡಿ ಟು ರೀಆರ್ಗನೈಸ್ ದ ಬಿಸ್ನೆಸ್ ಪ್ರೊಸೆಸಸ್. ಏನಾದ್ರು ಮಾರ್ಕೆಟಿಂಗಲ್ಲಿ ಏನೋ ಇಶ್ಯೂ ಇತ್ತಪ್ಪ ಅಂದ್ಕೊಂಡ್ರೆ ವಿ ವಿಲ್ ಇಂಜಿನಿಯರ್ ಮಾಡ್ತೀವಿ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಕಾನ್ಸೆಪ್ಟ್. ಏನಾರ ಚೇಂಜಸ್ ಮಾಡೋದು, ರೀಇಂಜಿನಿಯರಿಂಗ್ ಇಸ್ ನಥಿಂಗ್ ಬಟ್ ಚೇಂಜಸ್ ಮಾಡೋದು. ಓಕೆನಾ? ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಔಟ್ಸೋರ್ಸಿಂಗ್.
ಔಟ್ಸೋರ್ಸಿಂಗ್ ಅಂತಂದರೆ ನಾವೇನು ಮಾಡ್ತೀವಿ, ಒಂದು ಥರ್ಡ್ ಪಾರ್ಟಿನ ಹೈಯರ್ ಮಾಡ್ತೀವಿ. ನಮ್ಮ ಥರ್ಡ್ ಪಾರ್ಟಿನ ಹೈಯರ್ ಮಾಡಿಬಿಟ್ಟು ಕೆಲವೊಂದು ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ನ ನೀನು ಹ್ಯಾಂಡಲ್ ಮಾಡಿ ಅಂತ ಹೇಳ್ತೀವಿ. ಅವ್ರನ್ನ ನಾವು ಔಟ್ಸೋರ್ಸಿಂಗ್ ಅಂತ ಕರಿತೀವಿ. ಎಕ್ಸಾಂಪಲ್ ನಾವು LIC ಕೊಡಬಹುದು. ಬಿಕಾಸ್ LIC ಏನು ಮಾಡ್ತಾರೆ, ಒಂದು ಕನ್ಸ್ಯೂಮರ್ ಮತ್ತು LIC ಆಫೀಸ್ ಮಧ್ಯೆ ಒಬ್ಬ ಏಜೆಂಟ್ ಇರ್ತಾನೆ. ಅವ್ನು ಏಜೆಂಟ್ ಏನು ಮಾಡ್ತಾನೆ, ಆ ಮಾರ್ಕೆಟಿಂಗ್ ಮಾಡಿಬಿಟ್ಟು ನಮ್ಮ ಕಡೆಯಿಂದ ಅವನು ಕಂಪನಿಗೆ ಅವನು ಇನ್ಶೂರೆನ್ಸ್ ಇಸ್ಕೊಳ್ಳೋದು ಮಾಡೋದು ಮಾಡ್ತಾನೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಔಟ್ಸೋರ್ಸಿಂಗ್. ಬೆಸ್ಟ್ ಎಕ್ಸಾಂಪಲ್ LIC ತೊಗೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇ ಕಾಮರ್ಸ್ ಅಂತಂದರೆ ಎಲ್ಲ ಪ್ರಾಡಕ್ಟ್ಸ್ನ ನಾವು ಇಂಟರ್ನೆಟ್ಟಲ್ಲಿ ಅವೈಲೇಬಲ್ ಮಾಡಿರ್ತೀವಿ. ಹೆಸರು ಇವಾಗ ಮ್ಯಾಕ್ಸಿಮಮ್ ಮಾರ್ಕೆಟಿಂಗ್ ನಡೀತಾ ಇರೋದು ಇ ಕಾಮರ್ಸಿಂದ. ಎಷ್ಟೋ ಬಿಸ್ನೆಸಸ್ ಓನ್ಲಿ ಆನ್ಲೈನ್ ಥ್ರೂ ನಡೀತಾ ಇದೆ ಈಗ. ಸೊ ಅದು ದಟ್ ಈಸ್ ಕಾಲ್ಡ್ ಆಸ್ ಇ ಕಾಮರ್ಸ್. ಅವ್ರೇನು ಮಾಡ್ತಾರೆ, ಇವಾಗ ಈಗ ಟ್ರೆಂಡ್ ನಡೀತಿರೋದೇನು, ಒಂದು ಮಾರ್ಕೆಟ್ ಮಾಡ್ತಾರೆ, ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಾರೆ, ಸ್ಯಾರೀಸೇ ತೊಗೊಳ್ಳೋಣ, ಅವ್ರೇನು ಮಾಡಿಬಿಡ್ತಾರೆ, ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಆ ವೆಬ್ಸೈಟಿಗೆ ಅದನ್ನೆಲ್ಲ ಹಾಕ್ತಾರೆ, ಆನ್ಲೈನ್ ಪರ್ಚೇಸಸ್ ಮಾಡೋಕ್ಕೆ ಬಿಟ್ಬಿಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಇ ಕಾಮರ್ಸ್. ನೆಕ್ಸ್ಟ್ ಬೆಂಚ್ ಮಾರ್ಕಿಂಗ್ ಅಂತಂದರೆ ಒಂದು ಬೆಸ್ಟ್ ಪ್ರಾಕ್ಟೀಸಸ್ ಏನೇನಿರುತ್ತೆ, ಮಾರ್ಕೆಟಿಂಗ್ ಏನೇನು ಬೆಸ್ಟ್ ಪ್ರಾಕ್ಟೀಸ್ ಇರುತ್ತೆ ಅದನ್ನು ತೊಗೊಂಡ್ಬಿಟ್ಟು ಅದೇ ಫಾಲೋ ಮಾಡೋದು. ಸೊ ದಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಆಸ್ ಬೆಂಚ್ ಮಾರ್ಕಿಂಗ್. ಒಂದು ಆಲ್ರೆಡಿ ಸ್ಟ್ಯಾಂಡರ್ಡ್ ಇರುತ್ತೆ, ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಅಥವಾ ಏನಾರು ಇರುತ್ತೆ, ಆ ಪ್ರಾಕ್ಟೀಸಸ್ನ ನಾವು ತೊಗೊಂಡ್ಬಿಟ್ಟು ಮಾಡೋದನ್ನೇ ಬೆಂಚ್ ಮಾರ್ಕಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಮಾರ್ಕೆಟ್ ಸೆಂಟರ್ಡ್ ಅಂತಂದರೆ ಇನ್ಸ್ಟೆಡ್ ಆಫ್ ಬೀಯಿಂಗ್ ಆರ್ಗನೈಸ್ಡ್ ಅರೌಂಡ್ ದ ಪ್ರಾಡಕ್ಟ್, ಇಟ್ ಈಸ್ ಆರ್ಗನೈಸ್ಡ್ ಅರೌಂಡ್ ದ ಮಾರ್ಕೆಟ್ ಸೆಗ್ಮೆಂಟ್. ಒಂದು ಪ್ರಾಡಕ್ಟ್ ಸುತ್ತ ಇರೋಕ್ಕಿಂತ ಒಂದು ಮಾರ್ಕೆಟ್ ಸೆಂಟರ್ಡ್ ಅಂತಂದರೆ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಟೈಪ್ ಮಾರ್ಕೆಟ್ ಇದ್ದರೆ ಅದು ಒಂಥರ ಕಾನ್ಸೆಪ್ಟೇ ಫಾರ್ ಮಾರ್ಕೆಟಿಂಗ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸೆಂಟ್ರಲೈಸೇಷನ್ ಅಂದರೆ ಈಗ ಎಂಟ್ರಪ್ರಿನರ್ಶಿಪ್ ಫಾರ್ ಲೋಕಲ್ ಲೆವೆಲಲ್ಲಿ ಲೋಕಲ್ ಲೆವೆಲ್ ಮಾರ್ಕೆಟಲ್ಲಿ ಡಿಸೆಂಟ್ರಲೈಸ್ಡ್ ಅದೇ ಎಂಟ್ರಪ್ರಿನರ್ಶಿಪ್ಸ್ ಬರಬೇಕು ಅಂತಂದು ಆ ಥರ ಒಂದು ಕಾನ್ಸೆಪ್ಟ್. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ಮಾರ್ಕೆಟಿಂಗ್ ಅಂತ. ಸೊ ಕಾನ್ಸೆಪ್ಟ್ಸ್ ಆಫ್ ಮಾರ್ಕೆಟಿಂಗ್ ಆಯಿತು. ಈಗ ಬೇಸಿಕ್ ಫ್ಲೋ ಆಫ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್. ಈಗ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ ನಾವು ತಿಳ್ಕೊಂಡ್ವಿ. ಈಗ ಆ ಥರ ಫ್ಲೋ ಹೇಗಿರುತ್ತೆ, ಹೆಂಗೆ ಯೂಸ್ ಮಾಡ್ತಾರೆ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ನ ಅಂತ ನೋಡ್ಕೊತ ಹೋಗೋಣ. ಸೊ ಫಸ್ಟ್ ಬಂದ್ಬಿಟ್ಟು ಎಕ್ಸ್ಚೇಂಜ್ ಕಾನ್ಸೆಪ್ಟ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತು. ಬೈಯರ್ ಇರ್ತಾರೆ, ಸೆಲ್ಲರ್ ಇರ್ತಾರೆ. ಬೈಯರ್ ಪ್ರಾಡಕ್ಟ್ ಸೆಲ್ ಮಾಡ್ತಾರೆ. ಓಕೆ, ಅವು ಸೆಲ್ಲರ್ ಏನು ಮಾಡ್ತಾರೆ, ಇನ್ ರಿಟರ್ನ್ ಮನಿ ಕೊಡ್ತಾರೆ. ಆ ಮನಿ ಕೊಡ್ತಾ ಫೀಡ್ಬ್ಯಾಕ್, ಕಸ್ಟಮರ್ ರೆಸ್ಪಾನ್ಸಸ್ ಏನೇನಿದೆ, ಅವ್ರ ಕಸ್ಟಮರ್ ಸ್ಯಾಟಿಸ್ಫೈ ಆಗಿದ್ದಾರಾ ಇಲ್ಲ ಆ ಪ್ರಾಡಕ್ಟ್ ಬಗ್ಗೆ, ಸೊ ಅದೆಲ್ಲ ತಿಳ್ಕೊಂಡು ಹೇಳ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎಕ್ಸ್ಚೇಂಜ್ ಕಾನ್ಸೆಪ್ಟ್. ಇದು ಫಸ್ಟ್ ಎಕ್ಸ್ಚೇಂಜ್ ಕಾನ್ಸೆಪ್ಟಲ್ಲಿ, ಈ ಫ್ಲೋಯಲ್ಲಿ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಫ್ಲೋಯಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಎಕ್ಸ್ಚೇಂಜ್ ಕಾನ್ಸೆಪ್ಟ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪ್ರೊಡಕ್ಷನ್ ಕಾನ್ಸೆಪ್ಟ್ ಅಂತಂದರೆ ಇದೊಂಥರ ಓಲ್ಡೆಸ್ಟ್ ಕಾನ್ಸೆಪ್ಟ್. ಇದು ಸೆಲ್ಲರ್ಸ್ಗೆ ಗೈಡ್ ಮಾಡುತ್ತೆ. ಕಸ್ಟಮರ್ ಫೇವರ್ ದೋಸ್ ಪ್ರಾಡಕ್ಟ್ಸ್ ವಿಚ್ ಆರ್ ವೈಡ್ಲಿ ಅವೈಲಬಲ್ ಆ್ಯಂಡ್ ಆರ್ ಲೋ ಕಾಸ್ಟ್. ಸೊ ಕಸ್ಟಮರ್ಸ್ ಯಾವ ಥರ ಪ್ರಾಡಕ್ಟ್ಸ್ನ ತೊಗೊತಾರೆ ಅಂತಂದರೆ ಅವ್ರಿಗೆ ಪ್ರಾಡಕ್ಟ್ ಇಷ್ಟ ಆಗಬೇಕು, ಲೋ ಕಾಸ್ಟ್ ಇರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು ಅನ್ನೋದನ್ನೇ ಇಷ್ಟಪಡ್ತಾರೆ. ಸೊ ನಾವು ಯಾವ ಥರ ಪ್ರೊಡಕ್ಷನ್ ಮಾಡಬೇಕು, ನಮಗೆ ಕಾಸ್ಟ್ ಕೂಡ ಕಮ್ಮಿ ಇರಬೇಕು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು, ಆ ಪ್ರೈಸ್ ನಾವೇನು ಕೋಟ್ ಮಾಡ್ತೀವಿ ಕಸ್ಟಮರ್ಸ್ಗೆ ಅದು ರೀಸನಬಲ್ ಆಗಿರಬೇಕು. ಸೊ ಅದನ್ನು ನಾವು ಪ್ರೊಡಕ್ಷನ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಮ್ಯಾನೇಜರ್ಸ್ ಆಫ್ ಪ್ರೊಡಕ್ಷನ್ ಓರಿಯೆಂಟೆಡ್ ಆರ್ಗನೈಸೇಷನ್ ಫೋಕಸಸ್ ಆನ್ ಹೈ ಪ್ರೊಡಕ್ಷನ್ ಎಫಿಷಿಯನ್ಸಿ ಆ್ಯಂಡ್ ವೈಡ್ ಡಿಸ್ಟ್ರಿಬ್ಯೂಷನ್ ಕವರೇಜ್. ಇವ್ರೇನು ಫೋಕಸ್ ಮಾಡ್ತಾರೆ ಅಂತಂದರೆ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು, ಹಾಗೆ ಡಿಸ್ಟ್ರಿಬ್ಯೂಷನ್ ಕೂಡ ವೈಡಾಗಿ ಕವರ್ ಮಾಡಬೇಕು, ಎಲ್ರಿಗೂ ಕವರ್ ಆಗಬೇಕು. ಇಲ್ಲಿ ಏನಾಗುತ್ತೆ, 2 ಟೈಪ್ಸ್ ಆಫ್ ಸಿಚುವೇಶನ್ಸ್ ಬರುತ್ತೆ. ಏನೇನು ಅಂತಂದರೆ ಡಿಮ್ಯಾಂಡ್ ಜಾಸ್ತಿ ಇದ್ದರೆ ಪ್ರೊಡಕ್ಷನ್ ಅವ್ರು ಏನು ಸಿಚುವೇಶನ್ ಫೇಸ್ ಮಾಡ್ತಾರೆ ಅಂದರೆ, ಡಿಮಾಂಡ್ ಜಾಸ್ತಿ ಇದ್ದರೆ ಸಪ್ಲೈ ಮೀಟ್ ಮಾಡೋಕ್ಕಾಗಲ್ಲ. ಈಗ ಡಿಮಾಂಡ್ ಒಂದು ಪ್ರಾಡಕ್ಟ್ ಮೇಲೆ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಆವಾಗ ಸಪ್ಲೈ ಮೀಟ್ ಮಾಡೋಕ್ಕಾಗಲ್ಲ. ಇದು ಫಸ್ಟ್ ಸಿಚುವೇಶನ್ ಫೇಸ್ ಮಾಡೋದು ಯಾರು, ಪ್ರೊಡಕ್ಷನ್ ಕಾನ್ಸೆಪ್ಟ್ ಅವರು. ಸೆಕೆಂಡ್ ಒನ್ನು, ಪ್ರಾಡಕ್ಟ್ ಕಾಸ್ಟ್ ಹ್ಯಾಸ್ ಟು ಬಿ ಬ್ರಾಡ್ ಡೌನ್ ಥ್ರೂ ಇನ್ಕ್ರೀಸ್ಡ್ ಪ್ರೊಡಕ್ಟಿವಿಟಿ ಟು ಎಕ್ಸ್ಪ್ಯಾಂಡ್ ದ ಮಾರ್ಕೆಟ್. ಇನ್ನೊಂದೇನಂದರೆ ನಾವು ಜಾಸ್ತಿ ಪ್ರೊಡಕ್ಷನ್ ಮಾಡ್ತೀವೋ ಆವಾಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಸ್ಟ್ ಕಮ್ಮಿ ಇರುತ್ತೆ. ನಾವು ಸ್ವಲ್ಪ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿದರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ನಾವು ವೆನ್ ವಿ ವಿಲ್ ಪ್ರೊಡ್ಯೂಸ್ ಲಾರ್ಜ್
ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ ಅಲ್ವಾ, ಆವಾಗ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಸೊ ಇವ್ರು ಏನು ಪ್ರೊಡಕ್ಷನ್ ಕಾನ್ಸೆಪ್ಟ್ ಯೂಸ್ ಮಾಡಬೇಕು ಸಿಚುವೇಶನ್ ಅಂತಂದರೆ, ಅವ್ರು ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು. ಆ ಜಾಸ್ತಿ ಪ್ರೊಡ್ಯೂಸ್ ಮಾಡಿದರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಆ್ಯಂಡ್ ಮಾರ್ಕೆಟ್ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಇವೆರಡೂ ಸಿಚುವೇಶನ್ನೇ ಪ್ರೊಡಕ್ಷನ್ ಕಾನ್ಸೆಪ್ಟ್ ಅವರು ಫೇಸ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಡಕ್ಟ್ ಕಾನ್ಸೆಪ್ಟ್. ಪ್ರಾಡಕ್ಟ್ ಕಾನ್ಸೆಪ್ಟ್ ಅಂತಂದರೆ ಕನ್ಸ್ಯೂಮರ್ ಫೇವರ್ ಪ್ರಾಡಕ್ಟ್ ವಿಚ್ ಆಫರ್ ಹೈ ಕ್ವಾಲಿಟಿ ಆ್ಯಂಡ್ ಗುಡ್ ಫಾರ್ ಪರ್ಫಾರ್ಮೆನ್ಸ್. ಹೌದಾ ಅಲ್ಲ, ನಾವೇನು ಮಾಡ್ತೀವಿ, ನಮಗೆ ಹೈ ಕ್ವಾಲಿಟಿ ಇರಬೇಕು, ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು. ಏನು ತೊಗೊಂಡ್ರು ನಾವು ಅದೇ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಕ್ವಾಲಿಟಿ ಚೆನ್ನಾಗಿರ್ಬೇಕಪ್ಪ, ಅದ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು, ಅದು ಡ್ಯೂರಬಲ್ ಇರಬೇಕು, ಚೆನ್ನಾಗಿ ಬರಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಪ್ರೊಡಕ್ಷನ್ ಕಾನ್ಸೆಪ್ಟ್ ಅಂದರೆ ಅದು. ದಿಸ್ ಕಾನ್ಸೆಪ್ಟ್ ಮೇ ಲೀಡ್ ಟು ಮಾರ್ಕೆಟಿಂಗ್ ಮಯೋಫಿಯಾ. ಮಾರ್ಕೆಟಿಂಗ್ ಮಯೋಫಿಯಾ ನಿನ್ನೆ ಆಲ್ರೆಡಿ ನಾವು ನೋಡಿದ್ವಿ. ಸೊ ಮಾರ್ಕೆಟಿಂಗ್ ಮಯೋಫಿಯಾ ಅಂದರೆ ಏನು? ಫಾರ್ ಎಕ್ಸಾಂಪಲ್, ನಾನು ನಿನ್ನೆ ಕೊಟ್ಟಿದ್ದ ಎಕ್ಸಾಂಪಲಲ್ಲಿ ನಾನು ಕಾರ್ದು ಎಕ್ಸಾಂಪಲ್ ಕೊಟ್ಟಿದ್ದೆ. ಕಾರ್ ಏನು ಮಾಡ್ತಿರ್ತೀವಿ, ಕಾರ್ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಅವ್ರು ಏನು ಮಾಡ್ತಾರೆ, ನಮಗೆ ಕಾರ್ ಔಟ್ಲುಕ್ ಮೇಲೆ ಇಂಪಾರ್ಟೆನ್ಸ್ ಕೊಡ್ತಾರೆ ಸರ್ವಿಸ್ಗಿಂತ. ಬಟ್ ಆ್ಯಕ್ಚುಲಿ ಕಸ್ಟಮರ್ಸಿಗೆ ನಮಗೆ ಅವಶ್ಯಕತೆ ಇರೋದು ವಾಟ್ ಈಸ್ ದ ನೀಡ್ ಆಫ್ ದ ಪರ್ಚೇಸಿಂಗ್ ಕಾರ್. ನಮಗೆ ಅದು ಹೆಲ್ಪ್ ಮಾಡುತ್ತೆ, ನಮಗೆ ಸರ್ವಿಸ್ ಕೊಡುತ್ತೆ ನಮಗೆ ಅವಶ್ಯಕತೆ ಇದ್ದಾಗ ಅಂತ. ಬಟ್ ಅವ್ರು ಏನು ಮಾಡ್ತಾರೆ, ದ ಕಂಪನಿ ಆಲ್ವೇಸ್ ಡಿಪೆಂಡ್ ಆನ್ ಔಟ್ಲುಕ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಮಾರ್ಕೆಟಿಂಗ್ ಮಯೋಫಿಯಾ. ಅದು ಕಂಪನಿ ವಾಟ್ ದೇ ಶುಡ್ ಡೂ ಅಂದರೆ, ದೇ ಶುಡ್ ಈವನ್ ಥಿಂಕ್ ಆಫ್ ಸರ್ವಿಸ್ ಚೆನ್ನಾಗಿ ಕೊಡಬೇಕು ಅನ್ನೋದು ಕೂಡ ಅವ್ರ ಮೈಂಡಲ್ಲಿ ಇಟ್ಕೋಬೇಕು. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಮಾಲಿಗೆ ಹೋಗಿರ್ತೀವಿ ನಾವು. ಮಾಲಲ್ಲಿ ಏನು ಮಾಡ್ತಾರೆ, ಫುಲ್ಲು ಒಂಥರ ಸೂಪರ್ಬ್ ಆ್ಯಂಬಿಯನ್ಸ್ ಎಲ್ಲ ಕೊಟ್ಬಿಟ್ಟಿರ್ತಾರೆ. ನಾವು ಮಾಲಿಗೆ ಹೋಗೋ ಸೂಪರ್ ಆ್ಯಂಬಿಯನ್ಸ್ ನೋಡೋಕ್ಕೆ ಹೋಗಲ್ಲ. ಬಟ್ ಅಲ್ಲಿ ಪ್ರಾಡಕ್ಟ್ ಕಾಸ್ಟ್ ಹೆಂಗಿರುತ್ತೆ, ಹೈ ಇರುತ್ತೆ, ಸಿಕ್ಕಾಪಟ್ಟೆ ಇರುತ್ತೆ, ನಾವು ಅದನ್ನು ಬೇರ್ ಮಾಡೋಕ್ಕೂ ಆಗಲ್ಲ. ಸೊ ಇಲ್ಲೇನಾಗುತ್ತೆ, ಅದು ಮಾರ್ಕೆಟಿಂಗ್ ಮಯೋಫಿಯಾ. ಅವಾಗ ಏನು ಮಾಡುತ್ತೆ, ಶಾಪಿಂಗ್ ನಾವು ಕಮ್ಮಿ ಮಾಡ್ತೀವಿ, ಸೊ ಸುಮ್ಮನೆ ತಿರುಗಾಡೋಕ್ಕೆ ನಾವು ಜಾಸ್ತಿ ಹೋಗ್ತೀವಿ ಮಾಲ್ಗೆ. ಸೊ ದೇ ಶುಡ್ ಥಿಂಕ್ ಆಫ್ ದ ಬೈಯರ್ಸ್ ಅಂತ. ಯಾವಾಗೇನೆ ಏನೇ ಮಾಡಿದ್ರು, ಯಾವುದೇ ಪ್ರಾಡಕ್ಟ್ ಇದು ಮಾಡಿದ್ರು, ದೇ ಶುಡ್ ಥಿಂಕ್ ಆಫ್ ದ ಬೈಯರ್ಸ್. ಅವರು ಕಂಫರ್ಟಬಲ್ ಇದ್ದಾರಾ ಇಲ್ಲ, ಪ್ರೈಸಿಗೆ ಕಂಫರ್ಟಬಲ್ ಇದ್ದಾರಾ ಇಲ್ಲ, ವಾಟ್ ವಿ ವಿಲ್ ಡೂ ವಿತ್ ಆ್ಯಂಬಿಯನ್ಸ್, ರೈಟ್? ಮಾಲಿಗೆ ಹೋಗಿ ಆ್ಯಂಬಿಯನ್ಸ್ ತೊಗೊಂಡು ಏನು ಮಾಡ್ತೀವಿ, ಅಲ್ಲೇ ಪ್ರೈಸ್ ಕಮ್ಮಿ ಇದ್ದರೆ ನಮ್ಗೆ ಹೆಲ್ಪ್ ಆಗುತ್ತಲ್ವಾ. ಸೊ ದೇ ಥಿಂಕ್ ಬೈಯರ್ಸ್ ವಾಂಟ್ ಆ್ಯಂಬಿಯನ್ಸ್ ಆಫ್ ದ ಮಾರ್ಕೆಟ್ ಸ್ಪೇಸ್ ಇನ್ಸ್ಟೆಡ್ ಆಫ್ ಬೆನಿಫಿಟ್ಸ್ ಆಫ್ ದ ಪ್ರಾಡಕ್ಟ್. ಸೊ ಇದು ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಲ್ಲಿಂಗ್ ಕಾನ್ಸೆಪ್ಟ್. ಸೆಲ್ಲಿಂಗ್ ಕಾನ್ಸೆಪ್ಟಲ್ಲಿ, ಇಫ್ ಕನ್ಸ್ಯೂಮರ್ಸ್ ಆರ್ ಲೆಫ್ಟ್ ಅಲೋನ್, then they will buy their organizational products. Okay, so they must make aggressive selling and promotion effort. ಸೆಲ್ಲಿಂಗ್ ಕಾನ್ಸೆಪ್ಟ್ ಅಂದರೆ ಏನು, ಅವರು ಸೆಲ್ಲಿಂಗ್ ಚೆನ್ನಾಗಿ ಮಾಡಬೇಕು, ಪ್ರಮೋಷನ್ ಚೆನ್ನಾಗಿ ಮಾಡಬೇಕು. ಆ ಸೆಲ್ಲಿಂಗ್ ಕಾನ್ಸೆಪ್ಟ್ ಮೇನ್ ರೀಸನ್ನೇ ಅದು, ಹೌದಲ್ಲ? ಈಗ ಕನ್ಸ್ಯೂಮರ್ಸ್ನ ಅವ್ರ ಪಾಡಿಗೆ ಅವ್ರು ಬಿಟ್ಟಿದ್ದೀವಿ ಅಂದ್ಕೊಳ್ಳಿ. ಇವಾಗ ನಾನೊಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀನಿ. ಇವಾಗ ಈ ಪೆನ್ಸಿಲ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀನಿ. ಈ ಪೆನ್ಸಿಲ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಕಸ್ಟಮರ್ಸ್ ಬರ್ತಾರಾ? ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ, ಹೌದಲ್ಲ? ಅವಾಗ ನಾನು ಏನು ಮಾಡ್ತೀನಿ, ಇದಕ್ಕೆ ಸೆಲ್ ಮಾಡೋಕ್ಕೆ ನಾನು ಪ್ರಮೋಷನ್ ಮಾಡ್ತೀನಿ, ಪ್ರಮೋಷನ್ ಮಾಡಿ ಸೇಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಸೆಲ್ಲಿಂಗ್ ಕಾನ್ಸೆಪ್ಟ್ ಅಂದರೆ ಇಟ್ಸ್ ಮೇನ್ಲಿ ಬೇಸ್ಡ್ ಆನ್ ಸೆಲ್ಲಿಂಗ್ ಆ್ಯಂಡ್ ಪ್ರಮೋಟಿಂಗ್ ದ ಪ್ರಾಡಕ್ಟ್. ಓಕೆ, ನೆಕ್ಸ್ಟ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಇದೆಲ್ಲ ಹೌ ದ ಫ್ಲೋ ಆಫ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಇದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಇಲ್ಲಿ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂದರೆ ಮಾರ್ಕೆಟ್ ಫೋಕಸ್, ಹೌದಲ್ಲ? ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಏನು ಮಾಡ್ತಾರೆ, ಮಾರ್ಕೆಟ್ ಯಾವುದ್ರ ಮೇಲೆ ಫೋಕಸ್ ಆಗಿದೆ ಅಂತ ವಿ ವಿಲ್ ಸಿ. ಫಸ್ಟ್ ನಾವೇನು ಮಾಡ್ತೀವಿ, ಯಾವುದ್ರ ಮೇಲೆ ಫೋಕಸ್ ಆಗಿದೆ, ಕಸ್ಟಮರ್ಸ್ ಯಾವುದನ್ನ ಜಾಸ್ತಿ ಡಿಮ್ಯಾಂಡಲ್ಲಿ ಇಟ್ಕೊಂಡಿದ್ದಾರೆ, ಯಾವುದು ನೀಡಿದೆ ಕಸ್ಟಮರ್ಗೆ, ಯಾವುದು ವಾಂಟ್ಸ್ ಅವರು ಹೇಳ್ತಿದ್ದಾರೆ, ಅದನ್ನ ಬಗ್ಗೆ ತಿಳ್ಕೊಳೋದು ಫಸ್ಟ್ ಕಾನ್ಸೆಪ್ಟ್ ಮಾರ್ಕೆಟ್ ಫೋಕಸ್. ಸೆಕೆಂಡ್ ಬಂದ್ಬಿಟ್ಟು ಕಸ್ಟಮರ್ ಓರಿಯೆಂಟೆಡ್. ಈಗ ಕಸ್ಟಮರ್ಸಲ್ಲಿ 2 ಟೈಪ್ಸ್ ಆಫ್ ಕಸ್ಟಮರ್ಸ್ ಇರ್ತಾರೆ. ನ್ಯೂ ಕಸ್ಟಮರ್ಸ್ ಇರ್ತಾರೆ, ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಇರ್ತಾರೆ. ನಾವು ನ್ಯೂ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು, ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ನ ರಿಟೇನ್ ಮಾಡಬೇಕು. ಸೊ ದಟ್ ಈಸ್ ದ ಮೇನ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಮೇನ್ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಏನಂದರೆ, ನ್ಯೂ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೋಬೇಕು, ಪ್ರೆಸೆಂಟ್ ಕಸ್ಟಮರ್ಸ್, ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ನ ನಾವು ರಿಟೇನ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇಂಟಿಗ್ರೇಟೆಡ್ ಆರ್ ಕೋಆರ್ಡಿನೇಟೆಡ್ ಮಾರ್ಕೆಟಿಂಗ್ ಅಂತಂದರೆ, ಈಗ ವಿತಿನ್ ದ ಬಿಸ್ನೆಸ್ಸಲ್ಲಿ, ವಿತಿನ್ ದ ಆರ್ಗನೈಸೇಷನಲ್ಲಿ ಸೇಮ್ ಡಿಪಾರ್ಟ್ಮೆಂಟ್ಸ್ 2 ಕಾನ್ಸೆಪ್ಟ್ಸ್ ಬರುತ್ತೆ ಇಲ್ಲಿ. ಕೋಆರ್ಡಿನೇಷನ್ ಅಮಾಂಗ್ ದ ಸೇಮ್ ಡಿಪಾರ್ಟ್ಮೆಂಟ್, ಆ ಎಂಪ್ಲಾಯೀಸ್ ಸೇಮ್ ಡಿಪಾರ್ಟ್ಮೆಂಟಲ್ಲಿ ಕೋಆರ್ಡಿನೇಷನ್ ಇರಬೇಕು, ಆ್ಯಂಡ್ ಕೋಆರ್ಡಿನೇಷನ್ ವಿತ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಇವು ಎರಡೂ ಅವರಿಗೆ ಗೊತ್ತಿರಬೇಕು. ಅದು ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಪ್ರಾಫಿಟಬಿಲಿಟಿ, ಎಸ್ ಆಫ್ ಕೋರ್ಸ್ ಎಲ್ಲರೂ ಪ್ರಾಫಿಟ್ಟೇ ಗೇನ್ ಮಾಡಬೇಕು ಅಂತಲೇ ನೋಡ್ತಾರೆ.
ಏನು ಮಾಡಿದ್ರು ಪ್ರಾಫಿಟ್ ಮೋಟಿವ್ ಇಟ್ಕೊಂಡೇ ಮಾಡ್ತಾರೆ. ಫೈನಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಬಿಟ್ಟು ಕಸ್ಟಮರ್ಸ್ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಅವ್ರಿಗೆ ಪ್ರಾಫಿಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ಅಪ್ರೋಚಸ್ ಟು ಸ್ಟಡಿ ಆಫ್ ಮಾರ್ಕೆಟಿಂಗ್. ಸೊ ಮಾರ್ಕೆಟಿಂಗ್ ಅಪ್ರೋಚಸ್ ಏನಿದೆ, ನಾವು ಹೆಂಗೆ ಅಪ್ರೋಚ್ ಮಾಡಬೇಕು ಅಂತಂದರೆ, ಫಸ್ಟ್ ಎಫೆಕ್ಟಿವ್ ಸೇಲ್ಸ್ ಇನ್ ದ ಮಾರ್ಕೆಟ್ ಪ್ಲೇಸ್, ಇದೆಲ್ಲ ಇನ್ಕ್ಲೂಡ್ ಆಗಿರ್ಬೇಕು. ಇದೆಲ್ಲ ಅಪ್ರೋಚಸ್ಗೆ ಲಿಂಕ್ ಆಗಿರುತ್ತೆ. ಎಫೆಕ್ಟಿವ್ ಸೇಲ್ಸ್ ಇನ್ ದ ಮಾರ್ಕೆಟಿಂಗ್ ಪ್ಲೇಸ್, ಇಂಡಿವಿಜುವಲ್ ಪ್ರಾಡಕ್ಟ್ ಆ್ಯಂಡ್ ಇಟ್ಸ್ ಮೂಮೆಂಟ್, ಮತ್ತು ಡಿಸ್ಟ್ರಿಬ್ಯೂಷನ್ ಚಾನಲ್ ಕ್ರಿಯೇಟ್ ಮಾಡಬೇಕು, ಬಿಹೇವಿಯರ್ ಆಫ್ ದ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಪ್ರೊವೈಡ್ ಮಾಡಬೇಕು. ಸೊ ಇದರೊಳಗೆ ಅಪ್ರೋಚಸಲ್ಲಿ ವಿ ಹ್ಯಾವ್ 6 ಅಪ್ರೋಚಸ್ ಇದೆ. ಫಸ್ಟ್ ಅಪ್ರೋಚ್ ಬಂದ್ಬಿಟ್ಟು ಪ್ರಾಡಕ್ಟ್ ಆರ್ ಕಮಾಡಿಟಿ ಅಪ್ರೋಚ್ ಅಂತ. ಸೊ ಇಲ್ಲಿ ಏನಾಗುತ್ತೆ, ದ ಫ್ಲೋ ಹೆಂಗೆ ಅಪ್ರೋಚ್ ಆಗುತ್ತೆ, ಫ್ರಮ್ ಒರಿಜಿನಲ್ ಪ್ರೊಡ್ಯೂಸರ್ಸ್ ಟು ದ ಫೈನಲ್ ಕನ್ಸ್ಯೂಮರ್ಸ್, ಅಲ್ಟಿಮೇಟ್ ಕನ್ಸ್ಯೂಮರ್ಸಿಗೆ ಅದು ಪ್ರಾಡಕ್ಟ್ ಫ್ಲೋ ಆಗುತ್ತೆ, ಅದು ಅಪ್ರೋಚ್ ಆಗುತ್ತೆ ಫ್ರಮ್ ಒರಿಜಿನಲ್ ಕನ್ಸ್ಯೂಮರ್ಸ್ ಟು ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ಸೋರ್ಸಸ್ ಆಫ್ ಸಪ್ಲೈ, ಮಾರ್ಕೆಟಿಂಗ್ ಆರ್ಗನೈಸೇಷನ್, ಮಿಡಲ್ಮೆನ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಎಕ್ಸ್ಟೆಂಟ್ ಆಫ್ ಮಾರ್ಕೆಟ್. ಸೊ ಇಲ್ಲೆಲ್ಲ ಒಂದು ಒರಿಜಿನಲ್ ಪ್ರೊಡ್ಯೂಸರಿಂದ ಅಲ್ಟಿಮೇಟ್ ಕನ್ಸ್ಯೂಮರಿಗೆ ಅದು ಬರಬೇಕು ಪ್ರಾಡಕ್ಟ್ ಅಂತಂದರೆ ಸೋರ್ಸಸ್ ಏನಿರುತ್ತೆ ಅಂತಂದರೆ ಮಾರ್ಕೆಟಿಂಗ್ ಆರ್ಗನೈಸೇಷನ್ ಇರಬೇಕು, ಮಿಡಲ್ ಮೆನ್ ಇರಬೇಕು, ಡಿಸ್ಟ್ರಿಬ್ಯೂಟರ್ಸ್ ಇರಬೇಕು. ಸೊ ಇವೆಲ್ಲ ಇರಬೇಕು ಆ್ಯಂಡ್ ಮಾರ್ಕೆಟ್ ಎಕ್ಸ್ಟೆಂಡ್ ಆಗ್ತಾ ಇರಬೇಕು. ಸೊ ದಿಸ್ ಇಸ್ ಕಾಲ್ಡ್ ಆ್ಯಸ್ ಪ್ರಾಡಕ್ಟ್ ಆರ್ ಕಮಾಡಿಟಿ. ಒಂದು ಪ್ರಾಡಕ್ಟಿಗೆ ಇವೆಲ್ಲ ಲಿಂಕ್ ಇರುತ್ತೆ. ನೆಕ್ಸ್ಟ್ ಇನ್ಸ್ಟಿಟ್ಯೂಷನಲ್ ಅಪ್ರೋಚ್. ಇನ್ಸ್ಟಿಟ್ಯೂಷನಲ್ ಅಪ್ರೋಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮಿಡಲ್ ಮೆನ್ ಆರ್ ಇಂಟರ್ಮೀಡಿಯೇಟ್ರಿ ಅಪ್ರೋಚ್ ಅಂತಲೂ ಕರೀತಾರೆ. ಇಲ್ಲಿ ಮಿಡಲ್ ಮೆನ್ ಆರ್ ಇಂಟರ್ಮೀಡಿಯೇಟ್ರಿ ಅಪ್ರೋಚ್, ಪ್ರಾಡಕ್ಟಲ್ಲಿ ಜಸ್ಟ್ ಪ್ರಾಡಕ್ಟನ್ನ ಹೇಗೆ ನಾವು ಮಾರ್ಕೆಟಿಗೆ ತರಬೇಕು, ಅದೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದಿರುತ್ತೆ. ಇನ್ಸ್ಟಿಟ್ಯೂಷನಲ್ ಅಪ್ರೋಚಲ್ಲಿ ಮಿಡಲ್ ಮ್ಯಾನ್ ಬರ್ತಾರೆ, ಇಂಟರ್ಮೀಡಿಯೇಟ್ರಿ ಅಪ್ರೋಚ್ ಅಂತಲೂ ಕರೀತಾರೆ, ಮಿಡಲ್ ಮ್ಯಾನ್ ಅಪ್ರೋಚ್ ಆರ್ ಇಂಟರ್ಮೀಡಿಯೇಟರಿ ಅಪ್ರೋಚ್. ಇಟ್ ಇನ್ವಾಲ್ವ್ಸ್ ಅನಾಲಿಸಿಸ್ ಆ್ಯಂಡ್ ಸ್ಕ್ಯಾನಿಂಗ್ ಆಫ್ ಆಕ್ಟಿವಿಟೀಸ್ ಆಫ್ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ ಎಂಗೇಜ್ ಇನ್ ಮಾರ್ಕೆಟಿಂಗ್ ಪ್ರಾಡಕ್ಟ್. ಎಲ್ಲ ಅವ್ರು ಏನು ಅನಾಲಿಸಿಸ್ ಮಾಡಬೇಕು, ಅಪ್ರೋಚ್ ಏನೇನು ಯೋಚನೆ ಮಾಡಬೇಕು ಅಂತಂದರೆ, ಮಾರ್ಕೆಟಿಂಗ್ ಹೇಗಿದೆ, ಮಾರ್ಕೆಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಹೇಗೆ ನಡೀತಿದೆ ಪ್ರೆಸೆಂಟಾಗಿ, ಅದೆಲ್ಲ ಅವರು ಅನಾಲಿಸಿಸ್ ಮಾಡಬೇಕು. ಇಲ್ಲಿ ಹೋಲ್ಸೇಲರ್ಸು, ಮಾರ್ಕೆಟರ್ಸು, ಇಂಪೋರ್ಟರ್ಸು, ಏಜೆನ್ಸೀಸು ಇವರೆಲ್ಲ ಕವರ್ ಆಗ್ತಾರೆ ಎಲ್ಲಿ ಇನ್ಸ್ಟಿಟ್ಯೂಷನಲ್ ಅಪ್ರೋಚಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಫಂಕ್ಷನಲ್ ಅಪ್ರೋಚ್. ಫಂಕ್ಷನಲ್ ಅಪ್ರೋಚಲ್ಲಿ ಏನಾಗುತ್ತೆ, ಬೈಯಿಂಗ್, ಸೆಲ್ಲಿಂಗ್, ಸ್ಟ್ಯಾಂಡರ್ಡೈಸಿಂಗ್, ಸ್ಟೋರಿಂಗ್, ಟ್ರಾನ್ಸ್ಪೋರ್ಟೇಷನ್, ಅಡ್ವರ್ಟೈಸಿಂಗ್, ಪ್ಯಾಕಿಂಗ್, ಪ್ರೈಸಿಂಗ್ ಆಫ್ ದ ಪ್ರಾಡಕ್ಟ್ ಎಲ್ಲ. ಅಂದರೆ ಒಂದು ಒರಿಜಿನಲ್ ಮ್ಯಾನುಫ್ಯಾಕ್ಚರ್ಸಿಂದ ಕಸ್ಟಮರ್ ಡಿಮ್ಯಾಂಡ್ ರೀಚ್ ಆಗೋಕ್ಕೆ ಮಧ್ಯದಲ್ಲಿ ಏನೇನು ಬರುತ್ತಲ್ಲ, ಏನೇನು ಫಂಕ್ಷನ್ಸ್ ಆಗುತ್ತೆ, ಏನೇನು ಆ್ಯಕ್ಟಿವಿಟೀಸ್ ಆಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಫಂಕ್ಷನಲ್ ಅಪ್ರೋಚ್. ಓಕೆ. ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಅಪ್ರೋಚ್. ಸೊ ಒಂದು ಸ್ಪೆಸಿಫಿಕ್ ಪ್ರಾಬ್ಲಮ್ ಇರುತ್ತೆ, ಒಂದು ಡಿಪಾರ್ಟ್ಮೆಂಟಲ್ಲಿ ಒಂದು ಸ್ಪೆಸಿಫಿಕ್ ಪ್ರಾಬ್ಲಮ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಸಿಚುವೇಶನ್ನ ನಾವು ಯಾವ ಥರ ಡಿಸಿಷನ್ ತೊಗೊತೀವಿ, ಯಾವ ಥರ ಅಪ್ರೋಚ್ ಮಾಡ್ತೀವಿ ಆ ಸಿಚುವೇಶನ್ನ, ಪ್ರಾಬ್ಲಮ್ನ ಅನ್ನೋದನ್ನು ನಾವು ಡಿಸಿಷನ್ ಮೇಕಿಂಗ್ ಅಪ್ರೋಚ್ ಅಂತ ಕರಿತೀವಿ. ಓಕೆ, ರಿಗಾರ್ಡಿಂಗ್ ಮಾರ್ಕೆಟಿಂಗ್. ಓಕೆ. ನೆಕ್ಸ್ಟ್ ಸೊಸೈಟಿಯಲ್ ಅಪ್ರೋಚ್. ಸೊಸೈಟಿಯಲ್ ಅಪ್ರೋಚ್ ಅಂದರೆ ಆಬ್ವಿಯಸ್ಲಿ ಕನ್ಸಂಪ್ಷನ್ ನೀಡ್ಸ್ನ ಸ್ಯಾಟಿಸ್ಫೈ ಮಾಡಬೇಕು, ಕನ್ಸ್ಯೂಮರ್ ನೀಡ್ಸ್ನ ಸ್ಯಾಟಿಸ್ಫೈ ಮಾಡಬೇಕು. ದಟ್ ಈಸ್ ಅ ಇಂಟರಾಕ್ಷನ್ ಬಿಟ್ವೀನ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಡಿಸಿಷನ್ ಮೇಕಿಂಗ್. ಹೌದಲ್ಲ, ಒಂದು ಸೊಸೈಟಿಯಲ್ ಅಪ್ರೋಚಲ್ಲಿ ಎನ್ವಿರಾನ್ಮೆಂಟು ಮಧ್ಯ ಆ್ಯಂಡ್ ಮಾರ್ಕೆಟಿಂಗ್ ಮಧ್ಯ ವಾಟ್ ಎವರ್ ಇಂಪ್ಯಾಕ್ಟ್ಸ್ ಇರುತ್ತಲ್ಲ, ಸೊ ಅದನ್ನು ನಾವು ಸೊಸೈಟಿಯಲ್ ಅಪ್ರೋಚ್ ಅಂತ ಮಾಡ್ತೀವಿ. ಸೊ ಈ ಅಪ್ರೋಚ್ನ ಕೋಟ್ಲರ್ ಈ ಅಪ್ರೋಚ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಕೋಟ್ಲರ್ ಅವರು, ಫಿಲಿಪ್ ಕೋಟ್ಲರ್. ನೆಕ್ಸ್ಟ್ ಬಂದ್ಬಿಟ್ಟು ಸಿಸ್ಟಮ್ ಅಪ್ರೋಚ್ ಅಂದರೆ ನಾವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟಡಿ ಮಾಡಿಬಿಟ್ರೆ ನಮಗೆ ಕಂಪ್ಲೀಟಾಗಿ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಾಗಲ್ಲ. ನಾವು ಆನ್ ದ ಹೋಲ್ ಆ ಎಂಟೈರ್ ಸಬ್ಜೆಕ್ಟನ್ನು ನಾವು ಕಾನ್ಸಂಟ್ರೇಟ್ ಮಾಡಿ ಮಾರ್ಕೆಟಿಂಗ್ ಎಲ್ಲ ತಿಳ್ಕೊಂಡು ಮಾಡಿದ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಇಫ್ ಒನ್ ಸ್ಟಡಿ ದ ಆ್ಯಕ್ಷನ್ ಆಫ್ ಒನ್ ಸಿಸ್ಟಮ್, ದೆನ್ ದೇ ಮಸ್ಟ್ ಸ್ಟಡಿ ದ ಎಂಟೈರ್ ಸಿಸ್ಟಮ್. ಒಂದ್ರ ಬಗ್ಗೆ ನಮಗೆ ಏನೋ ತಿಳ್ಕೊಬೇಕು ಅಂದರೆ ನಾವು ಎಲ್ಲಾದ್ರ ಬಗ್ಗೆ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಯಾಕೆ ಈ ಕಾನ್ಸೆಪ್ಟ್ಸ್ ಎಲ್ಲ ಮಾಡ್ತಾ ಇದ್ದೀವಿ, ಮಾರ್ಕೆಟಿಂಗ್ ನಾವು ಡೈರೆಕ್ಟ್ ಏನು ಮೇನ್ ಕಾನ್ಸೆಪ್ಟ್ ಇರುತ್ತೋ ಅದಕ್ಕೆ ಹೋಗ್ಬಿಡ್ಬೋದಲ್ಲ. ಯಾಕೆ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ ಎಲ್ಲ ಅಪ್ರೋಚಸ್ ಎಲ್ಲ ತಿಳ್ಕೊತಿದ್ದೀವಿ ಅಂದರೆ, ದಿಸ್ ಇಸ್ ಬೇಸ್. ಏನೇ ದೊಡ್ಡದು ನಾವು ತಿಳ್ಕೊಬೇಕು ಒಂದು ಟಾಪಿಕ್ ಅಂತಂದ್ರೂ ಇದೆಲ್ಲ ತಿಳ್ಕೊಂಡೇ ಅಲ್ಲಿ ಹೋಗಬೇಕು. ಎಕ್ಸಾಂಪಲ್ ಇಲ್ಲಿ ಮಾರ್ಕೆಟಿಂಗ್ ಮಯೋಫಿಯಾ ಬಂತು. ಸೊ ಮಾರ್ಕೆಟಿಂಗ್ ಮಯೋಫಿಯಾ ಮೀನಿಂಗ್ ನೆನ್ನೆ ನಾನು ನೋಡಿದ್ದಿಲ್ಲ ಅಂದರೆ ಇವತ್ತು ನಾನು ಓದಿದಾಗ ಗೊತ್ತಾಗ್ತಿತ್ತಾ? ಇಲ್ಲ.
ಸೊ ಅದಕ್ಕೆ ಇಲ್ಲಿ ಏನೇ ಆಗಲಿ ಒಂದು ಸಿಸ್ಟಮೆಟಿಕ್ ಅಪ್ರೋಚ್ ಇರಬೇಕು, ಒಂದು ಸಿಸ್ಟಮ್ ಅಪ್ರೋಚ್ ಇರಬೇಕು. ಒಂದು ಪಾರ್ಟ್ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ಫುಲ್ ಎಂಟೈರ್ ಪಾರ್ಟ್ ಬಗ್ಗೆ ನಾವು ತಿಳ್ಕೊಂಡು ಆಮೇಲೆ ಆ ಪಾರ್ಟ್ ಬಗ್ಗೆ ನಾವು ತಿಳ್ಕೊಂಡಾಗ ನಮಗೆ ಕ್ಲಿಯರ್ ಕಟ್ಟಾಗಿ ಬೇರೆ ಎಲ್ಲ ಅರ್ಥ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಅಪ್ರೋಚ್, ಮಾರ್ಕೆಟಿಂಗ್ ಅಪ್ರೋಚ್, ಸಿಸ್ಟಮ್ ಅಪ್ರೋಚ್ ಅನ್ನೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ಸೊ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗಲ್ಲಿ ನಮಗೆ 3 ಫಂಕ್ಷನ್ಸ್ ಆ್ಯಕ್ಟಿವಿಟೀಸ್ ಬರುತ್ತೆ. ಒಂದು ಮರ್ಕೆಂಟೈಸಿಂಗ್ ಆ್ಯಕ್ಟಿವಿಟಿ, ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಆ್ಯಕ್ಟಿವಿಟಿ, ಸಪೋರ್ಟಿಂಗ್ ಆ್ಯಕ್ಟಿವಿಟಿ ಅಂತ. ಮರ್ಕೆಂಟೈಸಿಂಗ್ ಆ್ಯಕ್ಟಿವಿಟಿಯಲ್ಲಿ ನಮಗೆ ಪ್ರೊಡಕ್ಷನ್, ಪ್ಲ್ಯಾನಿಂಗ್, ಡೆವಲಪ್ಮೆಂಟು, ಸ್ಟ್ಯಾಂಡರ್ಡೈಸೇಷನ್, ಗ್ರೇಡಿಂಗ್, ಬೈಯಿಂಗ್, ಅಸೆಂಬ್ಲಿಂಗ್, ಸೆಲ್ಲಿಂಗ್, ಒಂದು ಪ್ರಾಡಕ್ಟನ್ನ ಬೇಸಿಕ್ ಒಂದು ಮ್ಯಾನುಫ್ಯಾಕ್ಚರಿಂಗಿಂದ ಪ್ರೊಡಕ್ಷನಿಂದ ಸೇಲ್ ಮಾಡೋವರೆಗೂ ಏನೇನು ಆ್ಯಕ್ಟಿವಿಟೀಸ್ ಆಗುತ್ತಲ್ಲ ಅದೆಲ್ಲ ನಾವು ಮರ್ಕೆಂಟೈಸಿಂಗ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ದಿಸ್ ಫಂಕ್ಷನಲ್ ಆ್ಯಕ್ಟಿವಿಟೀಸ್ ನಾವೇನೇನು ಮಾಡಿ ಓದಿದ್ವಲ್ಲ ಆ ಫಂಕ್ಷನಲ್ ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಆ್ಯಕ್ಟಿವಿಟೀಸ್ ಅಂದರೆ ಅಲ್ಲಿ ಒಂದು ಸ್ಟೋರೇಜು, ಟ್ರಾನ್ಸ್ಪೋರ್ಟೇಷನ್ ಅದು ಬರುತ್ತೆ. ನೆಕ್ಸ್ಟ್ ಸಪೋರ್ಟಿಂಗ್ ಆ್ಯಕ್ಟಿವಿಟೀಸ್, ಅಪಾರ್ಟ್ ಫ್ರಮ್ ದೀಸ್ ನಮಗೇನೇನು ಬರುತ್ತೆ, ಫಿನಾನ್ಸಿಂಗ್ ಬರುತ್ತೆ, ಫಿನಾನ್ಸಿಂಗ್ ರಿಲೇಟೆಡು, ರಿಸ್ಕ್ ಬೇರಿಂಗ್, ನಮ್ಗೆ ಗೊತ್ತಿಲ್ಲ ನಮ್ಮ ಪ್ರಾಡಕ್ಟ್ ಪ್ರಾಫಿಟ್ ಕೊಡುತ್ತೋ ಲಾಸ್ ಕೊಡುತ್ತೋ ನಮಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಬ್ಟೈನಿಂಗ್ ಆ್ಯಂಡ್ ಅನಾಲಿಸಿಸ್ ಆಫ್ ಮಾರ್ಕೆಟಿಂಗ್ ಇನ್ಫಾರ್ಮೇಷನ್. ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ ಬಗ್ಗೆನೂ ನಮಗೆ ಗೊತ್ತಿರಬೇಕು. ಸೊ ಇವೆಲ್ಲ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗಲ್ಲಿ ಇವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಇದೆಲ್ಲ ಫಂಕ್ಷನ್ಸ್ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಫ್ರೆನ್ಸ್ ಬಿಟ್ವೀನ್ ಸೆಲ್ಲಿಂಗ್ ಆ್ಯಂಡ್ ಮಾರ್ಕೆಟಿಂಗ್. ಸೊ ಸೆಲ್ಲಿಂಗ್ ಆ್ಯಂಡ್ ಮಾರ್ಕೆಟಿಂಗ್ನಲ್ಲಿ ಏನು ಡಿಫ್ರೆನ್ಸು? ಸೆಲ್ಲಿಂಗು ಒಂದೇ, ಮಾರ್ಕೆಟಿಂಗು ಒಂದೇ ಅಂದರೆ ಅಲ್ಲ. ದೇರ್ ಆರ್ ಸಮ್ ಡಿಫ್ರೆನ್ಸಸ್. ಏನು ಅಂತ ನೋಡೋಣ. ಸೆಲ್ಲಿಂಗ್ ಏನಾಗುತ್ತೆ, ಇಟ್ ಲೇಸ್ ಎಂಫಸಿಸ್ ಆನ್ ಪ್ರಾಡಕ್ಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್. ಅವ್ರಿಗೇನಿರುತ್ತೆ ಸೆಲ್ಲಿಂಗ್ ಮೋಟಿವ್, ನಾನು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ನಾ, ಅದನ್ನು ಸೆಲ್ ಮಾಡಿದ್ನಾ, ಮುಗೀತು. ಬಟ್ ಮಾರ್ಕೆಟಿಂಗ್ ಹಂಗಲ್ಲ. ಕಸ್ಟಮರ್ಗೆ ಏನು ಇಷ್ಟನೋ, ಕಸ್ಟಮರ್ ನೀಡ್ಸ್, ವಾಂಟ್ಸ್ ಏನಿರುತ್ತೆ, ಡಿಮ್ಯಾಂಡ್ಸ್ ಏನಿರುತ್ತೆ ಅದಕ್ಕೆ ತಕ್ಕಂತೆ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅದನ್ನು ನಾವೇನಂತ ಕರಿತೀವಿ, ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಜಸ್ಟ್ ಪ್ರಾಡಕ್ಟ್, ಇಲ್ಲಿ ಕಸ್ಟಮರು. ನೆಕ್ಸ್ಟ್ ಅಟೆನ್ಷನ್ ಟುವರ್ಡ್ಸ್ ಸೆಲ್ಲಿಂಗ್ ದ ಪ್ರಾಡಕ್ಟ್ ಆ್ಯಂಡ್ ಅರ್ನಿಂಗ್ ಪ್ರಾಫಿಟ್. ಇವ್ರಿಗೇನಂದರೆ ಒಂದು ಪ್ರಾಡಕ್ಟ್ ಸೆಲ್ ಮಾಡಬೇಕು, ಅವಾಗೇ ಆ್ಯಂಡ್ ಪ್ರಾಫಿಟ್ ಅರ್ನ್ ಮಾಡಿಬಿಡ್ಬೇಕು. ಬಟ್ ಇಲ್ಲಿ ಏನಾಗಿದೆ, ಆ ಪ್ರಾಡಕ್ಟ್ ಸೆಲ್ ಮಾಡಿದ್ಮೇಲೆ ಕನ್ಸ್ಯೂಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆನಾ ಅನ್ನೋದು ಮಾರ್ಕೆಟಿಂಗ್ ನೋಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫೋಕಸ್ ಇಸ್ ದ ನೀಡ್ಸ್ ಆಫ್ ಸೆಲ್ಲರ್. ಇದು ಫೋಕಸ್ ಇಸ್ ದ ನೀಡ್ಸ್ ಆಫ್ ಬೈಯರ್ ಅಂತಲೇ ಹೇಳ್ಬೋದು, ಕಸ್ಟಮರ್ಸ್ ಅಂತಲೇ ಹೇಳ್ಬೋದು. ಓಕೆ, ಸೇಲ್ಸ್ ಓರಿಯೆಂಟೆಡ್, ಇದು ಪ್ರಾಫಿಟ್ ಓರಿಯೆಂಟೆಡ್. ಇದು ಸೇಲ್ ಮಾಡಿದ್ರೆ ಸಾಕು, ಸೇಲ್ ಮಾಡಿ ಪ್ರಾಫಿಟ್ ಬಂದರೆ ಸಾಕು. ಇಲ್ಲಿ ಕನ್ಸ್ಯೂಮರ್ ಹ್ಯಾಪಿ ಮಾಡಿ ಪ್ರಾಫಿಟ್ ಬಂದರೆ ಸಾಕು ಅಂತ ಇವ್ರು ನೋಡ್ತಿರ್ತಾರೆ. ಪ್ರೀ ಆಕ್ಯುಪೈಡ್ ವಿತ್ ದ ನೀಡ್ ಫಾರ್ ಕನ್ವರ್ಟಿಂಗ್ ಪ್ರಾಡಕ್ಟ್ ಇಂಟು ಕ್ಯಾಶ್ ಸೇಲ್. ಒಂದು ಪ್ರಾಡಕ್ಟ್ನ ನಾವು ಕ್ಯಾಶಾಗಿ ಕನ್ವರ್ಟ್ ಮಾಡ್ತೀವಿ, ಎಲ್ಲಿ, ಸೆಲ್ಲಿಂಗಲ್ಲಿ. ಬಟ್ ಇಲ್ಲಿ ನಾವು ಡಿಮ್ಯಾಂಡ್ನ ಫೋರ್ಕಾಸ್ಟಿಂಗ್ ಮಾಡ್ತೀವಿ, ಪ್ರಾಡಕ್ಟ್ ಪ್ಲಾನಿಂಗ್ ಮಾಡ್ತೀವಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಏನು ಬೇಕು, ಕಸ್ಟಮರ್ ಡಿಮ್ಯಾಂಡ್ಸ್, ನೀಡ್ಸ್ ಪ್ರತಿಯೊಂದು ನೋಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಮಾರ್ಕೆಟಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ಶಾರ್ಟ್ ರನ್ ಮಾರ್ಕೆಟ್ ಓರಿಯೆಂಟೆಡ್. ಇವ್ರಿಗೇನಂದರೆ ಶಾರ್ಟ್ ರನ್, ನನಗೇನು ಒಂದು ಪ್ರಾಡಕ್ಟ್ ಮಾಡಿದೆಪ್ಪ ಅದು ಸೇಲ್ ಆಗಿಬಿಟ್ರೆ ಸಾಕು. ಬಟ್ ಇವರಿಗೆ ಕಸ್ಟಮರ್ಸ್ನ ರಿಟೈನ್ ಮಾಡ್ಕೊಳ್ಳೋಕ್ಕೆ ಏನು ಬೇಕೋ ಅದನ್ನು ಯೋಚನೆ ಮಾಡ್ತಿರ್ತಾರೆ. ಸೊ ದಿಸ್ ಇಸ್ ಲಾಂಗ್ ಮಾರ್ಕೆಟಿಂಗ್, ಲಾಂಗ್ ರನ್ ಮಾರ್ಕೆಟ್ ಓರಿಯೆಂಟೆಡ್. ಇಲ್ಲಿ ಪ್ರಾಡಕ್ಟ್ಸ್ ಆರ್ ಸೋಲ್ಡ್ ಈಸಿಲಿ. ಇಲ್ಲಿ ಪ್ರಾಡಕ್ಟ್ಸ್ ಅಕಾರ್ಡಿಂಗ್ ಟು ಕನ್ಸ್ಯೂಮರ್ಸ್ ನೀಡ್ಸ್ ಆ್ಯಂಡ್ ಇಂಟ್ರೆಸ್ಟ್. ಕನ್ಸ್ಯೂಮರ್ ನೀಡ್ಸ್ ಆ್ಯಂಡ್ ಇಂಟ್ರೆಸ್ಟ್, ಬಿಕಾಸ್ ಅವ್ರು ರಿಸರ್ಚ್ ಮಾಡಿಬಿಟ್ಟು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಲ್ಲ. ಸೊ ಅದಕ್ಕೆ ಅವ್ರ ನೀಡ್ಸ್ ಯಾವಾಗ ಬೇಕಿದೆ, ಅವ್ರ ಇಂಟ್ರೆಸ್ಟ್ ಪ್ರಕಾರ ಅನ್ನೋದು ಕನ್ಸ್ಯೂಮರ್ಸ್ ಪ್ರಾಡಕ್ಟ್ ರೆಡಿ ಇರುತ್ತೆ. ಇಗ್ನೋರ್ಸ್ ವ್ಯಾಲ್ಯೂ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಸೆಲ್ಲಿಂಗಿಗೆ ಅವ್ರಿಗೂ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದೇನೋ ಇಲ್ವೋ ಅವಶ್ಯಕತೆ ಇಲ್ಲ. ಬಟ್ ಇಟ್ ಈಸ್ ಕನ್ಸರ್ನ್ಡ್ ವಿತ್ ವ್ಯಾಲ್ಯೂ ಸ್ಯಾಟಿಸ್ಫ್ಯಾಕ್ಷನ್. ಯಾರಿಗೆ? ಮಾರ್ಕೆಟಿಂಗಲ್ಲಿ. ಪ್ಯಾಕೇಜಿಂಗ್ ಇಸ್ ಕನ್ಸರ್ನ್ ಟು ಪ್ರೊಟೆಕ್ಟ್ ದ ಪ್ರಾಡಕ್ಟ್. ಇಲ್ಲಿ ಏನಂದರೆ ಒಂದು ಪ್ರಾಡಕ್ಟ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಪ್ಯಾಕೇಜಿಂಗ್ ಸಾಕು. ಬಟ್ ಇಲ್ಲಿ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿಬಿಟ್ಟು ಇವ್ರಿಗೆ ಈ ಥರ ಪ್ಯಾಕಿಂಗ್ ಮಾಡಿದರೆ ಹೆಂಗೆ ಇಷ್ಟ ಆಗುತ್ತೆ ಅಂತ ಮಾಡಿಬಿಟ್ಟು ಯೋಚನೆ ಮಾಡಿ ಮಾಡೋದನ್ನು ನಾವು ಮಾರ್ಕೆಟಿಂಗ್ ಅಂತ ಕರಿತೀವಿ. ಓಕೆ, ಕಾಸ್ಟ್ ಇಸ್ ದ ಪ್ರೈಸ್ ಡಿಟರ್ಮೈನಿಂಗ್ ಫ್ಯಾಕ್ಟರ್. ಇಲ್ಲಿ ಕಾಸ್ಟ್ ಇಸ್ ದ ಪ್ರೈಸ್ ಡಿಟರ್ಮೈನಿಂಗ್ ಫ್ಯಾಕ್ಟರ್. ಬಟ್ ಕನ್ಸ್ಯೂಮರ್ ಡಿಟರ್ಮೈನ್ಸ್ ದ ಪ್ರೈಸ್. ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ, ಅವ್ರು ಕೊಟ್ಟಿರೋ ವ್ಯಾಲ್ಯೂಗೆ ಆ ಪ್ರಾಡಕ್ಟ್ ಸ್ಯಾಟಿಸ್ಫೈ ಆಗ್ತಿದೆಯಾ ಇಲ್ಲ ಅಂತ ಅದು ನೋಡಿಬಿಟ್ಟು ಇಲ್ಲಿ ಪ್ರೈಸ್ ಡಿಟರ್ಮೈನ್ ಮಾಡ್ತಾರೆ. ಇಲ್ಲಿ ಕನ್ಸ್ಯೂಮರ್ ಪೇಡ್ ಲೆಸ್ ಅಟೆನ್ಷನ್. ಇಲ್ಲಿ ಕನ್ಸ್ಯೂಮರ್ ಇಸ್ ಸೆಂಟರ್ ಪಾಯಿಂಟ್, ಅವರೇ ಕನ್ಸ್ಯೂಮರೇ ಮೇನ್ ಪಾಯಿಂಟ್ ಇಲ್ಲಿ ಮಾರ್ಕೆಟಿಂಗಲ್ಲಿ. ಸೊ ದಿಸ್ ಇಸ್ ದ ಬೇಸಿಕ್ ಡಿಫ್ರೆನ್ಸಸ್ ಬಿಟ್ವೀನ್ ಸೆಲ್ಲಿಂಗ್ ಆ್ಯಂಡ್ ಮಾರ್ಕೆಟಿಂಗ್. ಸೊ ಈಗ ಮಾರ್ಕೆಟಿಂಗ್ ಮಿಕ್ಸ್ಗೆ ಬರೋಣ. ಸೊ ಇವಾಗಿಂದ ಒಂದು ಮೇನ್ ಕಾನ್ಸೆಪ್ಟ್ಸ್
ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್, ಮಾರ್ಕೆಟಿಂಗ್ ಮಿಕ್ಸ್. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಟಾಪಿಕಲ್ಲಿ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಆ್ಯಂಡ್ ನಾನು ಓನ್ಲಿ ನಿಮ್ಮ KSETಗೆ ಏನು ಅವಶ್ಯಕತೆ ಇದೆ ಅಷ್ಟು ಮಾತ್ರ ನಾನು ನೋಟ್ಸ್ ಬರ್ತಿದ್ದೀನಿ. ಬಟ್ ಮಾರ್ಕೆಟಿಂಗ್ ಮಿಕ್ಸ್ ತುಂಬ ಇದೆ, ಕಾನ್ಸೆಪ್ಟ್ ತುಂಬ ದೊಡ್ಡ ಕಾನ್ಸೆಪ್ಟ್ ಇದು. ಬಟ್ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ನಾನು ಅಷ್ಟೇ ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಮಾರ್ಕೆಟಿಂಗ್ ಮಿಕ್ಸ್ ಅಂದರೆ ಒಂದು ಸೆಟ್ ಆಫ್ ಟೂಲ್ಸ್ ಇರುತ್ತೆ, ಸೆಟ್ ಆಫ್ ಟೂಲ್ಸ್ ಟು ಪರ್ಸ್ಯೂ ಇಟ್ಸ್ ಮಾರ್ಕೆಟಿಂಗ್ ಆಬ್ಜೆಕ್ಟಿವ್ಸ್ ಇನ್ ದ ಟಾರ್ಗೆಟ್ ಮಾರ್ಕೆಟ್. ಒಂದು ಟಾರ್ಗೆಟ್ ಮಾರ್ಕೆಟಲ್ಲಿ ಏನು ಬೇಕು, ದ ಮಾರ್ಕೆಟಿಂಗ್ ಟೂಲ್ಸ್ ಏನೇನು ಬೇಕೋ ಅದನ್ನು ನಾವು ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕರಿತೀವಿ. ಇಲ್ಲಿ ಏನು ಮಾಡಿದರು, ಜೇಮ್ಸ್ ಕ್ಲಿಟನ್ ಅವ್ರೇನು ಮಾಡಿದ್ರು, ಕಾಯಿನ್ ದ ಟರ್ಮ್ ಮಾರ್ಕೆಟಿಂಗ್ ಮಿಕ್ಸ್. ಜೇಮ್ಸ್ ಕ್ಲಿಟನ್ ಅವರು, ಇವ್ರದ್ದು ನೇಮ್ಸು ನೆನ್ಪಿಟ್ಕೋಬೇಕು. ಇವರು ಜಸ್ಟ್ ಕಾಯಿನ್ ದ ಟರ್ಮ್ ಮಾರ್ಕೆಟಿಂಗ್ ಮಿಕ್ಸ್. ಅವ್ರು ಏನಂತ ಹೇಳ್ತಾರೆ, ಮಾರ್ಕೆಟಿಂಗ್ ಮಿಕ್ಸಲ್ಲಿ ದ ಮಾರ್ಕೆಟಿಂಗ್ ಮ್ಯಾನ್ ಯಾರಿರ್ತಾರೆ, ದ ಮ್ಯಾನೇಜರ್ ಹೂ ಇಸ್ ದ ಡಿಸೈಡರ್, ಅವ್ರು ಏನಿರ್ತಾರೆ, ಹೀ ಈಸ್ ಅನ್ ಆರ್ಟಿಸ್ಟ್ and mixer of ingredients who sometimes follows a recipe developed by others and sometimes with his own recipe. ಸೊ ಇವ್ರ ಪ್ರಕಾರ ಮಾರ್ಕೆಟಿಂಗ್ ಮಿಕ್ಸ್ ಅಂದರೆ ಏನು, ಒಂದು ಮಾರ್ಕೆಟಿಂಗ್ ಮ್ಯಾನ್ ಇರ್ತಾರೆ, ಹೀ ಈಸ್ ಅ ಆರ್ಟಿಸ್ಟ್, ಹೀ ವಿಲ್ ಡಿಸೈಡ್ ದ ಇಂಗ್ರೀಡಿಯೆಂಟ್ಸ್. ಏನು ರೆಸಿಪಿ ಪ್ರಿಪೇರ್ ಮಾಡಬೇಕು ಅಂತ ಒಂದೊಂದು ಸತಿ ಅವರೇ ಡಿಸೈಡ್ ಮಾಡ್ತಾರೆ, ಒಂದೊಂದು ಸತಿ ಬೇರೆಯವ್ರದ್ದು ನೋಡ್ಕೊಂಡ್ಬಿಟ್ಟು ಕೂಡ ಆ ಪ್ರಾಡಕ್ಟ್ನ ಡಿಸೈನ್ ಮಾಡ್ತಾರೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಮಾರ್ಕೆಟಿಂಗ್ ಮಿಕ್ಸ್ ಅಕಾರ್ಡಿಂಗ್ ಟು ಜೇಮ್ಸ್ ಕ್ಲಿಟನ್ ಅಂತ. ನೆಕ್ಸ್ಟ್ ಏನು ಮಾಡಿದ್ರು, ಈ ಕಾನ್ಸೆಪ್ಟ್ನ ಮಾರ್ಕೆಟಿಂಗ್ ಮಿಕ್ಸ್ನ ಸ್ಟಾರ್ಟ್ ಮಾಡಿದವ್ರು ಅವರು. ಇದನ್ನು ಕಂಟಿನ್ಯೂ ಮಾಡಿ ಪಾಪ್ಯುಲರ್ ಮಾಡಿದವರು ನಿಯಲ್ ಹೆಚ್ ಬಾರ್ಡನ್ ಅಂತ. ಇವ್ರೇನು ಮಾಡಿದ್ರು, ಈ ಈ ಟಾಪಿಕ್ನ, ಈ ಕಾನ್ಸೆಪ್ಟ್ನ ಪಾಪ್ಯುಲರೈಸ್ ಮಾಡಿದರು. ನೆಕ್ಸ್ಟ್ ಜೆರೋಮ್ ಮ್ಯಾಕ್ ಕ್ಯಾರ್ಥಿ ಫಸ್ಟ್ ಡಿಸ್ಕ್ರೈಬ್ ದ ಮಾರ್ಕೆಟಿಂಗ್ ಮಿಕ್ಸ್ ಇನ್ ಟರ್ಮ್ಸ್ ಆಫ್ 4 Ps. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವ್ರೇನು ಮಾಡಿದ್ರು, ಜೆರೋಮ್ ಮ್ಯಾಕ್ಕಾರ್ಥಿ. ಸೊ ಇವ್ರೇನು ಮಾಡಿದರು ಅಂದರೆ 4 Ps ಅಂದರೆ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್. 4 Ps ಇಸ್ ನಥಿಂಗ್ ಬಟ್ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್. ಆ್ಯಂಡ್ 4 Cs ಬಂತು. ಸೊ ಕಸ್ಟಮರ್ ಸೊಲ್ಯೂಷನ್, ಕಸ್ಟಮರ್ ಕಾಸ್ಟ್, ಕನ್ವೀನಿಯನ್ಸ್, ಕಮ್ಯುನಿಕೇಷನ್. ಸೊ ಪ್ರಾಡಕ್ಟ್ ಅಂದರೆ ಕಸ್ಟಮರ್ ಸೊಲ್ಯೂಷನ್, ಪ್ರೈಸ್ ಅಂದರೆ ಕಸ್ಟಮರ್ ಕಾಸ್ಟ್, ಪ್ಲೇಸ್ ಅಂದರೆ ಕನ್ವೀನಿಯನ್ಸ್, ಪ್ರಮೋಷನ್, ಕಮ್ಯುನಿಕೇಷನ್ ಇರಬೇಕು. ಸೊ ಫಸ್ಟ್ ಈ 4 Ps ಅಂದರೆ ಏನೇನು ಅಂತ ತಿಳ್ಕೊತಾ ಹೋಗೋಣ. ಸೊ 4 Ps ಅಂತಂದರೆ ಫಸ್ಟ್ನಲ್ಲಿ ಪ್ರಾಡಕ್ಟ್ ಬರುತ್ತೆ. ಸೊ ಇಟ್ ಈಸ್ ಅ ಬೇಸಿಕ್ ಮಾರ್ಕೆಟಿಂಗ್ ಟೂಲ್, ಹೌದಾ ಅಲ್ಲ? ಪ್ರಾಡಕ್ಟ್ ಇಲ್ಲ ಅಂದರೆ ಏನು ಮಾರ್ಕೆಟಿಂಗ್ ಮಾಡ್ತೀರಾ, ಏನು ಪರ್ಚೇಸ್ ಮಾಡ್ತೀರಾ, ಏನು ಸೆಲ್ ಮಾಡ್ತೀರಾ? ಸೊ ಬೇಸಿಕ್ ಟೂಲ್ ಏನು ಮಾರ್ಕೆಟಿಂಗಿಗೆ, ದಟ್ ಈಸ್ ಪ್ರಾಡಕ್ಟ್. ಸೊ ಇದು ಒಂದು ಟ್ಯಾಂಜಬಲ್ಲೇ ಇರುತ್ತೆ, ಟ್ಯಾಂಜಬಲನ್ನು ಟಚ್ ಮಾಡ್ಬೋದು. ಸೊ ಇದನ್ನು ಪ್ರಾಡಕ್ಟ್ನ ನಾವು ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ, ಡಿಸೈನ್, ಸೊ ವೆರೈಟಿ ಆಫ್ ಫೀಚರ್ಸು, ಬ್ರ್ಯಾಂಡಿಂಗ್, ಪ್ಯಾಕೇಜಿಂಗ್, ಸರ್ವಿಸಸ್, ವಾರಂಟೀಸ್, ಇದೆಲ್ಲ ನೋಡ್ತೀವಿ ನಾವು ಪ್ರಾಡಕ್ಟಲ್ಲಿ. ಸೊ ಮಾರ್ಕೆಟಿಂಗ್ ಮಿಕ್ಸ್ ಫಸ್ಟ್ ಟೂಲ್ ಏನು ಅಂದರೆ ಪ್ರಾಡಕ್ಟ್. ನೆಕ್ಸ್ಟ್ ಬಂದು ಪ್ರೈಸ್. ಅಮೌಂಟ್ ದ ಕಸ್ಟಮರ್ ಒಂದು ಪ್ರಾಡಕ್ಟಿಗೆ ಅವ್ರು ಪೇ ಮಾಡ್ತಾರಲ್ಲ ಅದಕ್ಕೆ ವರ್ತಿದೆನಾ ಅಂತ ನಾವು ನೋಡೋದು ಪ್ರೈಸ್. ಸೊ ವಿ ಡಿಸೈಡ್ ದಿಸ್ ಪ್ರೈಸ್ ಬೇಸ್ಡ್ ಆನ್ ದ ಹೋಲ್ಸೇಲ್ ಆ್ಯಂಡ್ ಮಾರ್ಕೆಟ್ ಪ್ರೈಸು. ಡಿಸ್ಕೌಂಟ್ಸ್ ಕೊಡ್ತೀವಿ ನಾವು, ಆಮೇಲೆ ಅಲೋವೆನ್ಸಸ್ ಇರುತ್ತೆ, ಕ್ರೆಡಿಟ್ ಟರ್ಮ್ಸ್ ಇರುತ್ತೆ. ಸೊ ಇದೆಲ್ಲ ನಮಗೆ ಪ್ರೈಸ್ ಅಂಡರಲ್ಲಿ ಬರುತ್ತೆ, ಪ್ರೈಸ್ ಅಂಡರಲ್ಲಿ ಬರುತ್ತೆ ಈ ಟೂಲ್. ಸೆಕೆಂಡ್ ಟೂಲ್ ದಟ್ ಈಸ್ ಪ್ರೈಸ್. ಥರ್ಡ್ ಒಂದು ಬಂದ್ಬಿಟ್ಟು ಪ್ಲೇಸ್ ಏನಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಎಲ್ಲಿ ನಡೆಯುತ್ತೆ. ಇಟ್ ಈಸ್ ರೆಫರ್ಸ್ ಟು ಡಿಸ್ಟ್ರಿಬ್ಯೂಷನ್, ಎಸ್ ಆರ್ ನೋ? ಟು ಮೇಕ್ ಅ ಪ್ರಾಡಕ್ಟ್ ಅವೈಲೇಬಲ್ ಆ್ಯಂಡ್ ಆಕ್ಸೆಸಿಬಲ್ ಟು ಟಾರ್ಗೆಟ್ ಮಾರ್ಕೆಟ್ಸ್. ಈಗ ನಾವು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಂತಲೂ ಮಾಡ್ಕೋಬೋದು, ಕಾಮರ್ಸ್ ಅಂತಲೂ ಹೇಳಿದೆ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ಲ್ಯಾಟ್ಫಾರ್ಮ್ ಅಲ್ವಾ, ಪ್ಲೇಸ್ ಅಲ್ವಾ ಫಾರ್ ಮಾರ್ಕೆಟಿಂಗ್. ಸೊ ಹಾಗೆ ಇನ್ಕ್ಲೂಡ್ಸ್ ಡಿಸೈಡಿಂಗ್ ಆನ್ ಐಡೆಂಟಿಫೈಯಿಂಗ್, ರೆಕ್ರೂಟಿಂಗ್ ಆ್ಯಂಡ್ ಲಿಂಕಿಂಗ್ ದ ಮಿಡಲ್ ಮೆನ್ ಆ್ಯಂಡ್ ಮಾರ್ಕೆಟಿಂಗ್ ಫೆಸಿಲಿಟೇಟರ್ಸ್ ಟು ಎನ್ಶೂರ್ ದ ಪ್ರಾಡಕ್ಟ್ಸ್ ಆರ್ ಸಪ್ಲೈಡ್ ಟು ದ ಟಾರ್ಗೆಟ್ ಮಾರ್ಕೆಟ್ ಎಫಿಷಿಯೆಂಟ್ಲಿ. ಸೊ ಒಂದು ಪ್ರೊಡ್ಯೂಸರ್ಸ್ ಏನು ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ಸು ಒಂದು ಮಿಡಲ್ ಮೆನ್ನ ಹುಡ್ಕೊತಾರೆ, ಒಂದು ಪರ್ಸನ್ನ ಹುಡ್ಕೊಂಡು ಅವರಿಗೆ ಟ್ರೈನ್ ಮಾಡಿಬಿಟ್ಟು, ಮೋಟಿವೇಟ್ ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ, ದೇ ಫೆಸಿಲಿಟೇಟ್ ದೆಮ್ ಟು ಸೇಲ್ ದೇರ್ ಪ್ರಾಡಕ್ಟ್ಸ್ ಎಫಿಷಿಯೆಂಟ್ಲಿ. ಎಲ್ಲ ಟಾರ್ಗೆಟ್ ಮಾರ್ಕೆಟ್ಸ್ಗೆ, ಟಾರ್ಗೆಟ್ ಕಸ್ಟಮರ್ಸ್ಗೆ ರೀಚ್ ಆಗೋ ಹಾಗೆ ಮಾಡ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಪ್ಲೇಸ್. ಫೈನಲ್ ಆಗಿ ಬರೋದು ಪ್ರಮೋಷನ್ ಅಂತಂದರೆ ಕಂಪನಿ ಅಂಡರ್ಟೇಕ್ಸ್ ವೇರಿಯಸ್ ಆ್ಯಕ್ಟಿವಿಟೀಸ್ ಟು ಕಮ್ಯುನಿಕೇಟ್ ದ ಟಾರ್ಗೆಟ್ ಕಸ್ಟಮರ್ಸ್ ಟು ಬೈ ದೆಮ್. ಅವ್ರು ಏನು ಮಾಡ್ತಾರೆ, ತುಂಬ ವೆರೈಟಿ ಆಫ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಎಕ್ಸಾಂಪಲ್, ಈಗ ಪ್ರೆಸೆಂಟ್ ಪ್ರಮೋಟಿಂಗ್ ಹೆಂಗೆ ನಡೀತಿದೆ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ಈ ಯೂಟ್ಯೂಬ್ ಚಾನಲ್ಸು, ಯೂಟ್ಯೂಬರ್ಸು, ಕಂಟೆಂಟ್ ಕ್ರಿಯೇಟರ್ಸ್ ಅವ್ರು ಏನು ಮಾಡ್ತಾರೆ, ಅವ್ರಿಗೆಲ್ಲ ಪ್ರಮೋಷನ್ಸ್ ತೊಗೊತಾರೆ, ತುಂಬ ಪ್ರಮೋಟ್ ಮಾಡ್ತಿರ್ತಾರೆ. ಐ ಥಿಂಕ್ ಯು ಹ್ಯಾವ್ ಐಡಿಯಾ ಆನ್ ಇಟ್.
ಅವ್ರೇನು ಮಾಡ್ತಿರ್ತಾರೆ, ತುಂಬ ಪ್ರಮೋಟ್ ಮಾಡ್ತಿರ್ತಾರೆ. ಆ ಪ್ರಮೋಷನಿಂದ ಅವ್ರಿಗೆ ಅರ್ನ್ ಮಾಡ್ತಿರ್ತಾರೆ. ಅವ್ರ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇರ್ತಾರೆ, ಆ ಪ್ರಾಡಕ್ಟ್ನ ಅವ್ರನ್ನ ಬಿಲೀವ್ ಮಾಡಿ, ಅವ್ರು ಟ್ರಸ್ಟ್ ಮಾಡಿ ಪರ್ಚೇಸ್ ಮಾಡ್ತಾರೆ. ಈಗ ಟ್ರೆಂಡಿಂಗಲ್ಲಿರೋದು ಪ್ರಮೋಷನ್ ವಿಡಿಯೋ ನಡೀತಾ ಇರೋದು ಅಂತಂದರೆ ಆದಿವಾಸಿ ಹೇರ್ ಆಯಿಲ್. ಎಸ್ ಆರ್ ನೋ? ಅವ್ರು ಹೆಂಗೆ ನಮಗೆ ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ಗೊತ್ತಾಯಿತು? ಕೆಲವೊಬ್ಬರು ಯೂಟ್ಯೂಬ್ ಚಾನಲ್ಸ್ ನಾವು ಯಾರನ್ನ ಫಾಲೋ ಮಾಡ್ತಿರ್ತೀವಿ, ಸಬ್ಸ್ಕ್ರೈಬ್ ಮಾಡ್ತಿರ್ತೀವಿ, ಅವರೆಲ್ಲ ಏನು ಮಾಡ್ತಿದ್ದಾರೆ, ಅದನ್ನು ಪ್ರಮೋಟ್ ಮಾಡ್ಕೊತ ಹೋಗ್ತಿದ್ದಾರೆ. ಸೊ ದಟ್ ಈಸ್ ಒನ್ ಆಫ್ ದ ಟೆಕ್ನಿಕ್ ಆಫ್ ಪ್ರಮೋಷನ್ ಅಂತ. ಅವ್ರೇನು ಮಾಡ್ತಾರೆ, ವೇರಿಯಸ್ ಆ್ಯಕ್ಟಿವಿಟೀಸ್ ಹೆಂಗೆ ನಾವು ಟಾರ್ಗೆಟ್ ಕಸ್ಟಮರ್ಸ್ನ ರೀಚ್ ಆಗಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಕೆಲವ್ರನ್ನ ಟ್ರೈನ್ ಮಾಡ್ತಾರೆ, ಮೋಟಿವೇಟ್ ಮಾಡಿಬಿಟ್ಟು ಒಂದು ಪರ್ಸನ್ನ ಕರ್ಕೊಂಡು ಸೇಲ್ಸ್ ಪೀಪಲ್ನ ಅವ್ರನ್ನ ಪ್ರಮೋಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ತೊಗೊಳ್ಬೋದಾಗಿರೋದು ಈ ಕಂಟೆಂಟ್ ಕ್ರಿಯೇಟರ್ಸೇ ತೊಗೊಳ್ಳೋಣ. ಅವರೆಲ್ಲ ಕರೆಸ್ಬಿಟ್ಟು ಟ್ರೈನಿಂಗ್ ಕೊಟ್ಟು ಇಲ್ಲ ಪೇ ಮಾಡಿಬಿಟ್ಟು ಅವ್ರನ್ನ ಪ್ರಮೋಟ್ ಮಾಡಿಸ್ಕೊತಿದ್ದಾರೆ. ಸೊ ಮೇನ್ಲಿ ನಾವು ಪ್ರಮೋಷನ್ ಅಂದ ತಕ್ಷಣ ಯೋಚನೆ ಮಾಡಬೇಕಾಗಿರೋದು ಅಡ್ವರ್ಟೈಸಿಂಗ್ ಅಂತ ಅರ್ಥ ಮಾಡ್ಕೊಳ್ಳಿ. ಪ್ರಮೋಷನ್ ಇಸ್ ನಥಿಂಗ್ ಬಟ್ ಅಡ್ವರ್ಟೈಸಿಂಗ್. ಏನೋ ಅಡ್ವರ್ಟೈಸ್ ಮಾಡೋದನ್ನೇ ಪ್ರಮೋಷನ್ ಅಂತ ಥಿಂಕ್ ಮಾಡ್ತಾರೆ. ಸೊ ಅಥವಾ ಪರ್ಸ್ನಲ್ ಸೆಲ್ಲಿಂಗ್ ಅಂತಲೇ ತಿಳ್ಕೊಬೋದು, ಸೇಲ್ಸ್ ಪ್ರಮೋಷನ್ ಅಂತಲೇ ತಿಳ್ಕೊಬೋದು, ಪಬ್ಲಿಕ್ ರಿಲೇಷನ್ಸ್. ಸೊ ಪ್ರಮೋಷನ್ ಕನ್ಸಿಸ್ಟ್ ಆಫ್ ದೀಸ್ 4. ಸೊ ನಿಮಗೆ ಇನ್ನೊಂದು ಸತಿ ಕಾನ್ಸೆಪ್ಟ್ ಪ್ರಮೋಷನ್ ಅಂದ ತಕ್ಷಣ ಯು ಶುಡ್ ಥಿಂಕ್ ದಟ್ ಈಸ್ ಅಡ್ವರ್ಟೈಸ್ಮೆಂಟ್ ಅಂತ ಥಿಂಕ್ ಮಾಡಬೇಕು. ಸೊ ಎಸ್, ಇವತ್ತಿಗೆ ಇಷ್ಟು ಸಾಕು. ಸೊ ಇನ್ಮೇಲೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ದಿವಸ ಬೇಸಿಕ್ ಕಾನ್ಸೆಪ್ಟ್ಸ್ನ ನೋಡ್ತಾ ಇದ್ವಿ ಆ್ಯಂಡ್ ರಿಪೀಟೆಡ್ ಥಿಂಗ್ಸೇ ನೋಡ್ತಾ ಇದ್ವಿ. ಇನ್ಮೇಲೆ ಮುಂದೆ ಬರೋದೆಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇರುತ್ತೆ. ಸೊ ಅಲ್ಲಿವರೆಗೂ ಇದನ್ನೆಲ್ಲ ಕ್ಲಿಯರಾಗಿ ನೀವು ತಿಳ್ಕೊಂಡು ಏನೇ ಡೌಟ್ಸ್ ಇದ್ದರೂ ನೀವು ಕೇಳ್ಬೋದು ನನಗೆ. ಸೊ ಎಸ್, ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಟೇಕ್ ಕೇರ್.